ಕೈಯಲ್ಲಿ ಚುಂಬು ಬಿಂದಿಗೆ ಇಲ್ಲದೆ ನೀರು ಸೇದೋಕ್ ಹೊರಟೆ ಅಂತ ತಿಳ್ಕೊಂಡ್ರ? ಮತ್ತಿನ್ ಯಾಕೆ ಹೋಗ್ತಾ ಇದ್ದೀರಿ? ಆಳವಾದ ಬಾವಿ ಹುಡ್ಕೊಂಡು ಹೊರಟಿದ್ದೀರಾ? ಒಳಗ್ ಬಿದ್ದು ಪ್ರಾಣಿಗಳು ಬಿಡೋಕೆ, ಪಂಚ ಪ್ರಾಣಿಗಳನ್ನ ಬಿಟ್ಟೆ ಬಿಡೋಕೆ. ನೀನು ಹತ್ರ ಗಿತ್ರ ಇದ್ರೆ ಮೂರ್ ಸರ್ತಿ ಮುಳುಗಿ ಮುಳುಗಿ ಹೇಳೋ ಅಷ್ಟರಲ್ಲಿ ಯಾವುದಾದ್ರೂ ಪ್ರಾಣಿ ಬಂದು ಎಳೆದು ಹಾಕ್ತಾನೆ ಎಂಬೋ ಭಯ ಇರೋದಿಲ್ಲ ಆಳವಾದ ಬಾವಿ. ಇದೇನು ಹುಚ್ಚು ಸುಬ್ಬಮ್ಮನವ್ರೆ? ಅಯೋಧ್ಯೆ ಎಲ್ಲ ಶ್ರೀರಾಮನ್ ಹೊಗಳೋ ಹಾಗೆ ಈ ರಾಮ್ಪುರ ಎಲ್ಲ ಅಣ್ಣ ರಾಮಣ್ಣ ಅಂತ ಹೊಗಳ್ತಿರೋ ನಿಮ್ಮ ಮಗನ ಐಶ್ವರ್ಯನೋ ಅಂತಸ್ತನ್ನು ಕಣ್ಣು ತುಂಬ ನೋಡ್ತಾ ಆ ಭಗವಂತ ನಿಮ್ ಕಣ್ಣು ಮುಟ್ಸೋವರೆಗೂ ಹಾಯ್ವಾಗಿ ಇರೋದ್ ಬಿಟ್ಬಿಟ್ಟು ಬಾವಿ ಬಿದ್ದು ಪ್ರಾಣ ಕಳ್ಕೋಬೇಕು ಅಂತೀರಲ್ಲ, ಇದು ಏನು ಹುಚ್ಚು ಅಂತ. ಇದೇನು ಸಾವಿತ್ರಮ್ಮನವ್ರೆ, ನಮ್ಮನೆ ಸಂಸಾರದ ಗಲಾಟೆ ಸರ್ವಾಂಶನೂ ತಿಳಿದು ಇನ್ನೂ ಒಂದು ಅಂಶ ಕೂಡ ಬಾಕಿ ಇದೆಯಾ ಆನಂದ ಪಡೋದು? ಅದು ನಾನು ಎರಡನೇ ಸೊಸೆ ಒಕ್ಕರ್ಸ್ಕೊಂಡು ಕೂತಿರೋವಾಗ. ಹೌದು, ನಿಮಗೂ ನಿಮ್ಮ ಸೊಸೆಗೂ ಏನಾದರೂ ಅನನ್ಯೋನ್ಯಗಳು ಉಂಟಾದ್ರೆ ಅವಳ ಗಂಡ ಅದೇ ನಿಮ್ಮ ಮಗ ರಾಮು ನಿಮ್ಮ ಕಡೆನೇ ಅಲ್ವೇ? ತಾಯಿ ಕಡೆ, ಹೆತ್ತ ತಾಯಿ ಕಡೆ. ಒಳ್ಳೆ ಅಭಿನವ ಶ್ರೀರಾಮ. ಅಲ್ಲ ಸಾವಿತ್ರಮ್ಮನವರೇ, ನನ್ನ ಮಗ ರಾಮು ಆ ಎರಡನೇ ಸೊಸೆ ಜೊತೆಯಲ್ಲಿ ಸೇರಿಸ್ಕೊಂಡು ಕೈ ಕೊಟ್ಕೊಂಡು ಕುಣಿತಿರ್ಬೇಕಾದ್ರೆ ಅವನ ತಾಯಿ ಮೇದೆಗೆ ಕೌಗೋಲಾಗೆ ಕುತ್ತಿಗೆ ಬಿಗಿತಾ ಇದ್ದಾನೆ. ಮತ್ತೆ ಇನ್ನು ಏನು ಗತಿ? ದೇವ್ರೇ ಗತಿ. ಆ ಶ್ರೀರಾಮ ಕಪ್ಪೆ ಮೇಲೆ ಕೈ ಎತ್ತಿದಾಗ ಆ ಕಪ್ಪೆಗಾದ ಗತಿನೇ ನನಗೂ. ಶ್ರೀರಾಮ ಕಪ್ಪೆ ಮೇಲೆ ಕೈ ಮಾಡಿದ್ನೆ? ಯಾವಾಗ? ಹೇಗೆ? ಯಾವಾಗೇನು? ದಾಶರಥಿ ದಂಡಕಾರಣ್ಯ ದಾಹ ದೂರದಲ್ಲಿ ಕಂಡು ಸರಸಿನ ಕಡೆ ಸರ್ಸರ ಅಂತ ಕಾಲಾಗ್ತಾ ಸೇರಿ ಬಿಲ್ಲನ್ ಬಿಸಾಟು ಹೆಗ್ಲಿಗೆ ನೇತಾಕೊಂಡಿದ್ದ ಬತ್ತಳಿಕೆ ನಿಳಿಬಿಟ್ಟು ಕೈಯಲ್ಲಿದ್ದೊಂದು ಬಾಣನ ಕುಕ್ಬಡ್ದ ನೆಲಕ್ಕೆ. ಇನ್ನು ಇಳಿದು ಪುಷ್ಕಳವಾಗಿ ಪಾನ ಮಾಡಿ ಮೇಲ್ ಬಂದು ಸೇರಿ ನೋಡ್ತಾನೆ ಆ ಪತಿತ್ ಪಾವನ. ತಾನು ಹೊಡೆದು ಕುಕ್ಕದ ಬಾಣ ಕಪ್ಪೆನೂ ಭೂದೇವಿನೂ ಪೋಣಿಸ್ ನೆಟ್ಕೊಂಡಿದೆ. ಬಂತು ರಾಮನ ಜ್ಞಾನ. ತಾನು ಯಾರು, ತಾನು ಈ ಲೋಕಕ್ಕೆ ಬಂದದ್ಯಾಕೆ, ಈ ಲೋಕ ತನ್ನನ್ನು ಕರೆಸ್ಕೊಂಡಿದ್ಯಾಕೆ ಅನ್ನೋ ಕೋಪದಲ್ಲಿ ಕಪ್ಪೆ ನೋಡಿ ಹೇಳ್ತಾನೆ ಆ ಪತಿತ್ ಪಾವನ, ಎಲೆ ಮಂಕೆ, ನಾನು ಬಾಣ ಕುಕ್ಕೋಕೆ ಉದ್ಯುಕ್ತನಾದಾಗ ನನ್ನನ್ನು ನೋಡೋದಕ್ಕೆ ಕಣ್ಗಳನ್ನು, ಅರ್ಚೋದಕ್ಕೆ ಬಾಯನ್ನು ನನ್ನ ಮಗ ಬ್ರಹ್ಮ ನಿನಗೆ ಕೊಟ್ಟಿರೋವಾಗ ಹುಚ್ಚು ಮುಂಡೆ ಆಗಿ ನನ್ನ ಕೈಲಿ ಇಕ್ಕಿಸ್ಕೊಂಡು ನರಳ್ತಿದ್ದೀಯಲ್ಲ ಅಂದ. ಆ ಮಾತು ಅದಕ್ಕಿಲ್ಲದ ಕಿವಿಗೆ ಬಿದ್ದು ಬಂತು. ಒಂದು ಕಡೆ ಕೋಪ, ಇನ್ನೊಂದು ಕಡೆ ಬೆನ್ನಿಂದ ಹೊರಟು ಎದೆಗಿದ್ದು ಬಂದಿರೋ ಬಾಣದಿಂದ ತಾಪ. ತನಗಿಲ್ಲದ ದಂತಾವಳಿನ ಕಟ್ಕಟ್ಟನೆ ಕಡಿತಾ ಕೋಪದಿಂದ ಹೇಳುತ್ತೆ ಆ ಕಪ್ಪೆ, ಅಯ್ಯ ರಾಮ, ಮೊದಲು ನೀನು ಹಾಳು ಬಾಣ ಅಂತ ಹೇಳು, ಆಮೇಲೆ ಹೊಂದಿಸ್ತೇನೆ ನೀನು ಹೇಳಿದ್ರೆ ನ್ಯಾಯ ಅಂತ. ಅದೇನೋ ಏನೋ ಹೇಳ್ತಾರಲ್ಲ, ಕೋಪ ಮಂಡುಕ ನ್ಯಾಯ ಅಂತ. ಹಾಗೆ ಕುಕ್ತ ಕಿತ್ತ ರಾಮ ಬಾಣನ. ರಕ್ತ ಪ್ರವಾಹ. ಸುಸ್ತು ಪ್ರಾಣಿ, ಸ್ವಲ್ಪ ಇರು, ಸುಸ್ತಾಗಿದ್ದೇನೆ, ಆಮೇಲೆ ಸಂಭಾಷಿಸ್ತೇನೆ ನಿನ್ನ ಜೊತೆಯಲ್ಲಿ ಎಂತು. ಸ್ವಲ್ಪ ಹೊತ್ತಾದಮೇಲೆ ಗದ್ಗದ ಕಂಠದಿಂದ ಮೊರೆ ಇಡುತ್ತಾ ಕಪ್ಪೆ, ರಾಮ, ನಾನು ಹುಟ್ಟಿದ ಅರಭ್ಯ ಹಾವುಗಳಾಗಲಿ ಹದ್ದುಗಳಾಗಲಿ ಇಲ್ಲ ಕಲ್ಲೆತ್ಕೊಂಬರೋ ಹುಡುಗರಾಗಲಿ ನನ್ನ ಹತ್ರ ಬಂದಾಗಲೆಲ್ಲ ಹಾ ರಾಮ ಪಾಹಿಮಾಂ ಪಾಹಿಮಾಂ ಅಂತ ಕೇಳ್ತಿದ್ದು ನಾನು. ಈಗ ರಾಮನೇ ರಾಮಬಾಣ ನೋಡಿಯೋಕೆ ಉದ್ಯುಕ್ತನಾದಾಗ ಯಾರ ಮೊರೆ ಹೋಗಲಿ ಅಂತ ಬಿಡ್ತು ಪಂಚಪ್ರಾಣಿಗಳನ್ನು. ಹಾಗೆ ನನ್ನ ಮೊದಲನೇ ಸತಿ ಸೊಸೆ ಸತ್ತ ಮೇಲೆ ಈಗ ನನ್ನ ಮಗ ಎರಡನೇ ಮದುವೆ ಮಾಡ್ಕೊಂಡ್ಮೇಲೆ ಅವನ ಜೊತೇಲಿ ನಿಂತ್ಕೊಂಡು ಕುಣಿತಾ ಇರಬೇಕಾದ್ರೆ ಗಂಡನ ಕಳ್ಕೊಂಡು ತಾಯಿ ಈ ಕೌಸಲ್ಯ ಇವಳ ಗತಿ ಏನು? ಎಲ್ಲಾದರೂ ಹತ್ತಿರದಲ್ಲಿ ಆಳವಾದ ಬಾವಿ ಇದೆಯೇ? ಸುಬ್ಬಮ್ಮನವ್ರೆ, ಕತ್ಲೇನೋ ಕವಿತಾ ಬಂತು, ಇನ್ನು ಆಳವಾದ ಬಾವಿ ಹುಡುಕೋ ಅಷ್ಟರಲ್ಲಿ ಕಣ್ಣು ಕಾಣದೆ ಎಡವಿ ಬಿತ್ತು, ಕಾಲಿಗೆ ಪೆಟ್ಟಾಗೋದಿತ್ತು. ಈಗ ಸದ್ಯ ಮನೆಗೆ ಹಿಂತಿರ್ಗಿ ಹೋಗಿ ಮಗಂಗೆ ಹೇಳೋದನ್ನೆಲ್ಲ ಕೇಳಿ
ಅಷ್ಟಕ್ಕೂ ಮೂರ್ಖನಾಗಿದ್ದ ಪಕ್ಷಕ್ಕೆ ನಮ್ಮ ಮುಂದಿನ ಕ್ರಮನ ನಾಳೆ ಮಧ್ಯಾಹ್ನ ನಮ್ಮನೇಲಿ ತೀರ್ಮಾನ ಮಾಡೋಣ ಬನ್ನಿ. ಹಾಗಾದ್ರೆ ಆಳ್ವಾದ ಬಾವಿ. ಅಯ್ಯೋ ಬನ್ನಿ ಅಂದ್ರೆ ರಾಮಣ್ಣವ್ರು ಕೊಟ್ಟ ಲೆಕ್ಚರು ನಿಮ್ಗೆ ಸರಿ ಬೀಳ್ದಿದ್ರೆ ಅಲ್ಲೇ ಪ್ರಶ್ನೆ ಹಾಕಿ ನಿಮ್ಮ ಸಂದೇಹ ನಿವೃತ್ತಿ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿ ನಡುರಸ್ತೆನಲ್ಲಿ ನಮ್ಮ ಹತ್ರ ಗೋಳಾಡಿದ್ರೆ ಏನು ಪ್ರಯೋಜನ? ನಾನೇನು ಉಂಗ ಹತ್ರ ಕೋಲಾಟ ಬಣ್ಣಲಿಲ್ಲ. ರಾಮಣ್ಣ ಅವರು ಹೆಣ್ಣು ಮಕ್ಕಳಿಗೆ ದೊಡ್ಡವರಾದ ಮೇಲೆ ಮದುವೆ ಮಾಡಲೇಬೇಕು, ಒಳಪಟ್ಟವರಿಗೆ ಅಂದರೆ ಅಂಬೆಯ ಸತ್ತು ಹೋದವರಿಗೆ ತಿರುಗಿ ಮದುವೆ ಮಾಡಲೇಬೇಕು ಎಂದು ಹೇಳಿದರೆ ಹೊರತು ನಮ್ಮ ಬೊಮ್ಮಡಾಟಿಗಳ ಪರ್ಮಿಷನ್ ಸಿಕ್ಕುವ ಹಾದಿ ತೋರಿಸಲಿಲ್ಲ. ಇನ್ನು ಲಕ್ಷರಲ್ಲಿ ಕೇಳಿದರು ಪೆರಿಯ ಉದಿಯಾತ್ಮ ಮೈ ಮೇಲೆ ಬಿದ್ದು ಬಿಡುತ್ತಾರೆ. ಅದಕ್ಕೆ ಅವರು ಈ ರೋಟಿನಲ್ಲಿ ಬರುವಾಗ ನಾವು 3 ದಿನಗಳು ಮೋದಿಯಲ್ಲಿ ಮುತ್ತಿಕೊಂಡು ಅವರನ್ನು ಕೇಳುವ ಎಂದುಕೊಂಡಿದ್ದೇನೆ. ಅರ್ಥವಾಯಿತು. ಹಾಗಾದರೆ ನನಗೂ ಸಂಸಾರದಲ್ಲಿ ಹೆಂಗಸರ ಹತ್ತು ಸ್ವಲ್ಪ ಹೆಚ್ಚ. ಈ ಪ್ರೌಢ ವಿವಾಹ ವಿತಂತು ಪುನರ್ವಿವಾಹ ಇವುಗಳ ಬಗ್ಗೆ ಮನೆಯವ್ರನ್ನ ಒಪ್ಸೋ ಬಗ್ಗೆ ನನಗೂ ಒಂದು ಸ್ವಲ್ಪ ಹಾಗೆ ನಿಮ್ಮ ಹಾಗೆ ನಾನು ರಾಮಣ್ಣವ್ರು ಇಲ್ಲೇ ಹಾಸು ಹೋಗುವಾಗ ನಿವಾರಿಸ್ಕೊಳ್ತೀನಿ. ಅಂದ ಹಾಗೆ ನಿಮಗೆ ಕನ್ನಡ ಗೊತ್ತಿಲ್ಲ? ಕನ್ನಡ ಗೊತ್ತು. ಒಪ್ಪದೆ ರಾಮಣ್ಣವರು ಕರ್ನಾಟಕರು, ಅದರಲ್ಲೂ ಕಮ್ಮಿಗಳು. ನಿಮ್ಮ ಕನ್ನಡ ಅವ್ರಿಗೆ ಮಂದಟ್ಟ ಆಗಲ್ಲ. ನನಗೆ ಕನ್ನಡ ಗೊತ್ತಿಲ್ಲ ಅನ್ನ ಈ ಮೈಸೂರು ಕನ್ನಡ ಸುತ್ತ ಕನ್ನಡ ಗೊತ್ತಿಲ್ಲ. ಆದರೆ ನಮ್ಮ ಅಯ್ಯಂಗಾರ್ ಇರ್ತಾರೆ, ಇವರಿಗೆ ನನ್ನ ತಮಿಳು ಗೊತ್ತು, ನಿಮ್ಮ ಕನ್ನಡ ಗೊತ್ತು. என்ன அய்யங்காரே 2 பாஷையும் புறமுன்ன உங்களுக்கு தெரிஞ்சிருக்கிறது எங்களுடைய வார்த்தையில் உங்களுடைய வார்த்தையும் வருது, இவாளுடைய வார்த்தையும் வருது, அவளுடைய வார்த்தையும் வருது. எங்களுடைய வார்த்தையில் 3 பேருடைய வார்த்தையும் வருது. அக்கப்புறம் ராமன் அவர் எண்ணிருக்காரு பத்மே ಹಾಳು ಕಾಂಟ್ರಾಕ್ಟ್ ವರ್ಕು ನೋಡೋದಕ್ಕೂ ಜಲ್ಲಿ. ನನ್ನ ನ್ಯೂ ರೂಲ್ಸು ಮುನ್ಸಿಪಾಲ್ಟಿಲಿ ಚಾಲ್ತಿಗೆ ಬರೋವರೆಗೂ ಈ ನಮ್ಮ ರಾಂಪುರ ಸರ್ವಾಂಗರಹಿತ ಜನಭರಿತ ಪುರವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅಲ್ಲ, ನೀವೆಲ್ಲ ಹೀಗೆ ನಡುರಸ್ತೆಯಲ್ಲಿ ನಿಂತು ನೆರೆದಿರೋದು? ಏನೂ ಇಲ್ಲ, ನಿಮ್ಮ ಲೆಕ್ಚರ್ ಅಟೆಂಡ್ ಮಾಡಿಬಿಟ್ಟು ಮನೆಗೆ ಬರ್ತಾ ನಮ್ಮಲ್ಲಿ ಹುಟ್ಟಿದ ಸಂದೇಹನ ನಿವಾರಿಸ್ಕೊಳ್ಳೋ ಸಂವಾದದಲ್ಲಿ ತಾವು ಬಂದುಬಿಟ್ರಿ. ಅದೇನು ಸಂದೇಹ? ನಾನು ತಕ್ಕ ಮಟ್ಟಿಗೆ ಡೆಫಿನೆಟ್ ಅಂತಾನೆ ಹೇಳಿದ್ದೀನಿ ನನ್ನ ಐಡಿಯಾಸ್ನ. ಸಂದೇಹಕ್ಕೆಲ್ಲಿ ಅವಕಾಶ? ಒಪ್ಪದೆ ಸ್ವಾಮಿ, ಒಪ್ಪದೆ. ನೀವೇನೋ ಸಮಾಜ ಸುಧಾರಣೆಗೋ ನಮ್ಮ ದೇಶದ ಏಳಿಗೆಗೋ ಈ ವಿಡೋರೆ ಮ್ಯಾರೇಜು ಪೋಸ್ಟ್ ಪ್ಯೂಬರಿಟಿ ಮ್ಯಾರೇಜು ಇವೆರಡೂ ಆಗಲೇಬೇಕು ಅಂದರೆ ಹೊರತು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಯಾವ ಭಾಗಗಳನ್ನು ಬರ್ತರೂ ಸಾಭಾರ್ಯಾಯ ಗೃಹೇ ದಕ್ಷ ಅಂತನ್ನೋ ಮಹಾಭಾರತೋಕ್ತಿನ ಮೇಲ್ಪಂಕ್ತಿ ಹಾಕ್ಕೊಂಡಿರೋ ನಮ್ಮಾಕೆಗಳು ಮಿಕ್ಕ ಹೆಂಗಸರು ಒಪ್ಪೋವರೆಗೂ ಗಂಡಸರು ತಮ್ಮ ಲೆಕ್ಚರ್ಗಳಲ್ಲಿ ನಿಷ್ಕರಿಸಿಕೊಂಡ ಥರಾವುಗಳಿಗೆ ಮನೆ ಹೆಂಗಸರು ಹೂ ಅಂದರೆ ತಾನೇ ಜಾರಿಗೆ ಬರೋದು ಸೋಷಲ್ ರಿಫಾರ್ಮ್ ರೆಸಲ್ಯೂಷನ್ಗಳು. ನಮ್ಮ ಸಂಸಾರ ಜರುಗಿಸೋ ಬೀಗ್ ಬುದ್ರೆ ನಿಮ್ಮ ಹೆಂಡತಿ ಕೈನಲ್ಲಿರೋದು ಏನೋ ನೀವು ಮ್ಯಾಸ್ಕುಲೈನ್ ಆಗಿರೋದು ಮೀಸೆயின் ಮಟ್ಟಿಗೆ ಮಾತ್ರ ಆಗಿರೋದು ನಿಮ್ಮ ತಪ್ಪಲ್ಲದೆ ಲೆಕ್ಚರ್ ಕೊಟ್ಟು ನನ್ನ ತಪ್ಪಲ್ಲ. ಒಪ್ಪಿಸ್ಕೋಬೇಡಿ. ನಿಮ್ಮ ಮಗಳಿಗೆ 10 ಆಗ್ತಾ ಬಂತು. ನೀವು ಮನುಷ್ಯರಾದ್ರೆ ಗಂಡಸರಾದ್ರೆ ಮೈ ನೆರದ ಮೇಲೇನೆ ಮದುವೆ ಮಗಳಿಗೆ ಅಂತ ಮುಷ್ಕರ ಹಿಡಿದು ಸಾಧಿಸಿ ನಿಮ್ಮ ಹಠಾನ. ಒಪ್ಪದೆ ಸ್ವಾಮಿ, ಒಪ್ಪದೆ. ಮನೆ ಯಜಮಾನ ಗಂಡಸು ಅಂತಂದ್ರೂ ತಂದೆ ಇಲ್ಲ ತಾಯಿ ಇವ್ರ ಮಾತನ್ನು ಎತ್ತು ಹಾಕ್ಕೊಡು ಅಂತ ಕೂತಿರೋರ ಗತಿ ಏನು? ನನಗೆ ಪೋಸ್ಟ್ ಪ್ಯೂಬರಿಟಿ ಮ್ಯಾರೇಜ್ನಲ್ಲಿ ನಂಬಿಕೆ ಇದ್ರೂ 70 ವರ್ಷ ತುಂಬಿದ ನಮ್ಮ ಅಜ್ಜಿ 10 ವರ್ಷ ಕೂಡ ತುಂಬಿದ್ ನಮ್ಮ ಪಾತು ಮದುವೆನ ಈ ವರ್ಷವೇ ನೋಡಿದ್ರೆ ಬಾವಿ ತುಂಬ ಸಾಯ್ತಿ ನಿಂತು ಕೂತಿದ್ದಾಳಲ್ಲ, ಇದಕ್ಕೆ ನಾನು ಏನು ಮಾಡೋದು? ರೆಡಿಕ್ಯುಲಸ್. ಅದೇ ಹೆಂಗಸರಿಗೆ ಹೆದರೋ ಗಂಡಸರ ಎದುರಿಗೆ ಈ ಹೆಂಗಸರುಗಳು ಹೆಂಡತಿಗಳು ಅಮ್ಮಗಳು ಅಜ್ಜಿಗಳು ಆಡೋ ತುರುಫಾಸು. ಬಾಯಿ ಬಿಟ್ರೆ ಬಾವಿಯಲ್ಲಿ ಬೀಳ್ತೇನೆ ಅಂತ. ತುರುಫಿನ ಮೇಲೆ ತುರುಫು. ಮನೆ ಬಾವಿ ಮುಚ್ಚಿ ನಲ್ಲೇಡಿ ನೀರಿಗೆ. ಅದು ಆಗುವುದಿಲ್ಲ ಸ್ವಾಮಿ. ದೊಡ್ಡವರ ಮಾತು ಚಿನ್ನವರ ಕೇಳಬೇಕು ಎನ್ನುವುದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗಿದೆ ನಮ್ಮ ಇಂಡಿಯನ್ ಮನೆಗಳಲ್ಲಿ. ಸಚ್ ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ಬಿ ಬ್ರೋಕನ್, ಅಪ್ರೂಟೆಡ್. ಅದು ಇಂಪ್ರಾಕ್ಟಿಕಬಲ್ ಸ್ವಾಮಿ. ಈಗ ನೋಡಿ, ಒಂದು ರಾಜ ಮರಂ ಚಿಕ್ಕದಾಗಿರುವಾಗ ಮಕ್ಕಳು ಕೂಡ ಪರಿಚಯ ಆಗುತ್ತೆ. ಅದೇ ಅದು ದೊಡ್ಡದಾದ ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗುತ್ತದೆ. ರಾಜಾಮರಂ ಅದೇನು ಮರ? ರಾಜಾಮರಂ ಹೆಂಗಸರು ಶುಚಿ ಬರುವುದು, ನಮಸ್ಕಾರ ಮಾಡುವುದು,
ಮಕ್ಕಳು ಹುಟ್ಟುವುದು ರಾಜಮರಂ. ಎಂತ ಮಾತಾಡಿ ಮರ ಫಸ್ಲು ಪರ್ಕರ್ ಬರಮ್ಮ பஸ்ல பறக்காமரமா எந்த பாஷை நெஞ்சுட்டு கேள். தமிழ் நியூ நேச்சர் இருக்க அந்த நெஞ்சுக்கின்ற பாஷையை சன்லைட் ಸೊಪ್ಪು ತೇಚಿ ಕಷತ್ತಿ ಒಣತಂಗ. ಇಲ್ಲನೋಟೆ ನಿಮಗೆ ತಮಿಳು ಬರೋದು, ನನಗೆ ಕನ್ನಡ ಗೊತ್ತಿಲ್ಲ. ಇನ್ನು ಅಯ್ಯಂಗಾರಕ್ಕೆ 2 ಭಾಷೆಯೂ ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲ. ನಿಮ್ಮ ಕನ್ನಡ ಭಾಷೆಗೆ ತೊಲಿಯುರಿಚ್ಚ ಬಾಳೆಹಣ್ಣು ಅಂತ ಪೇರು. எங்க தொலியுரிச்ச பாளையண்ணு. எங்க தமிழ் பாஷைக்கு மோர் குழம்பு, மச்சிக்கே உளி அந்த பேர். இது அய்யங்கார் பாஷை இருக்குது. எங்க மோர் குழம்புல உங்க தொலியுரிச்ச பாளையಣ್ಣು ಬೆಸಂಚಿ ತಿನ್ನುವ ಭಾಷೆ. ಈಗ ನಾವು ಆಡುವ ಮಾತು ಪೋಸ್ಟ್ ಪುಬರ್ಟಿ ಮ್ಯಾರೇಜ್ ಅಂಡ್ ವಿಡೋನಿ ಮ್ಯಾರೇಜ್. ಮನೆ ಹೆಂಗಸರ ಮಾತಿನ ಮೇಲೆ ಮರ್ಯಾದೆ ಇರುತ್ತರ ನಮಕ್ಕಳಕ್ಕೂ ನಿಮ್ಮ ಐಡಿಯಾಲಿಸ್ಟಿಕ್ ಲೆಕ್ಚರ್ ಪ್ರಯೋಜನವೇ ಇಲ್ಲ. ಪ್ರಯೋಜನವಿಲ್ಲ? ಆಫ್ಕೋರ್ಸ್ ಪ್ರಯೋಜನವಿಲ್ಲ ನಿಮಗೆ. ನಾನು ಕೊಟ್ಟ ಲೆಕ್ಚರು ನಿಮಗಲ್ಲ. ನಾನು ಕೊಟ್ಟ ಲೆಕ್ಚರು ನಿಮಗಲ್ಲ, ಹೆಂಗಸರಿಗೆ ಹೆದರ್ಕೊಳ್ಳುವ ಹೇಡಿಗಳಿಗೆಲ್ಲ ನಾನು ಕೊಟ್ಟಿದ್ದು ನನ್ನ ಲೆಕ್ಚರ್ನ. ಹೋಮ್ ರೂಲು ಅಂತ ಹೇಳಿ ಹೋಮ್ನಲ್ಲಿರೋ ಹೆಂಗಸರ ಕೈನಲ್ಲಿ ಜುಟ್ನು ಮೀಸೆಯನ್ನು ಕೊಟ್ಬಿಟ್ಟು ಕಂಗಡೋ ಕ್ರಿಮಿಗಳಿಗೆಲ್ಲ ಕೊಟ್ಟಿದ್ದು ನಾನು ನನ್ನ ಲೆಕ್ಚರ್ನ. ಅಯ್ಯೋ, ಸಿಮ್ಲಾದಲ್ಲಿ ಹೋಗಿ ಸ್ವರಾಜ್ಯ ಅಂತ ಸೀತ್ಕರ ಮಾಡ್ಕೊಳ್ಳೋ ಸಿಂಹಗಳು, ಇನ್ನು ಮತ್ತು ತಮ್ಮೂರಿಗೆ ರೈಲು ಹತ್ತುತ್ತುವೆ ತೋಳುಗಳು, ಇನ್ನು ತಮ್ಮ ಕೇರಿ ಕಾಲು ಹಾಕುವಾಗ ಕತ್ತೆಗಳು, ಇನ್ನು ತಮ್ಮ ಬೀದಿಗೆ ಬರುತ್ತೂ ಬೆಕ್ಕುಗಳು, ಹಾಗೆ ಇನ್ನು ತಮ್ಮ ಮನೆ ಹೊಸಲು ದಾಟುತ್ತೂ ಮನೆ ಆಕೆಗೆ ಬೆದರ್ಕೊಂಡು ಮೂಲೆ ಮುದರ್ಕೊಂಡು ಮೂತಿ ಮುಚ್ಕೊಳ್ಳೋ ಮೂಗಿಲಿಗಳ್ರ ನಿಮ್ಗೆಲ್ಲ ಕೊಟ್ಟಿದ್ದು ನಾನು ನನ್ನ ಲೆಕ್ಚರ್ನ. ಗಂಡಸರಿಗೆ ಕೈರತ್ತಿರೋ ಗಂಡಸರಿಗೆ ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಈ ಪ್ರಾಣಿ ಮಹಾಪ್ರಾಣಿ, ಈ ಹೆಬ್ಬುಲಿ ಗರ್ಜನೆಯನ್ನ ಈತ ಮನೆ ಹೆಂಗಸರು ಹ್ಯಾಕ್ ತಾನೇ ಸಹಿಸ್ಕೊಂಡು ಸಂಸಾರ ಸಾಗಿಸ್ತಾರೋ ನಾ ಕಾಣೆ. ಬನ್ನಿ ಹೋಗೋಣ. ನಮ್ಮ ಹಣೆ ಬರಹು ಮನೆಯಲ್ಲಿ ಸಾಭಾರ್ಯಾಯ ಗೃಹೇ ದಕ್ಷ. ಬನ್ನಿ. ಬೇಡ ಅಂತ ನನ್ನ ಮಾತನ್ನು ಎತ್ತ ಹಾಕಿ ಈ 2ನ ಕಿರಾತಕಿನ ಕರ್ಕೊಂಬಂದು ಮನೆಗೆ ಕರ್ಕೊಂಬಂದು ಆರಭ್ಯ ಮುಳ್ಳು ಮುತ್ತುಗದ ಮರದ ಮ್ಯಾಂಗಿನ ನೇತಾಳಿನ ಹಾಗೆ ಸೂರ್ಯನ ಕಾಲು ನೆನಕ್ಕೆ ತಲೆಯೋ ಹಾಗೆ ನೇತಾಡೋದು ಬಿಟ್ಟು ಸರ್ವರ ಹಾಗೆ ನೆಟ್ಟಿಗೆ ನಿಂತ್ಕೊಳ್ಳೋದು ನನಗೆ ಅಲ್ಲಿ ಯೋಗ್ಯತೆ ಬಂತು ಅಂತ ಅದೇ ನನಗೂ ಆಶ್ಚರ್ಯ. ಅಮ್ಮ, ಅಪ್ಪ ದಿವಂಗತನಾದಾಗ ತಿಸ್ರಹ ಕೋಟಿಯವ್ರದ ಕೋಟೀಚ ಯಾನಿ ರೋಮಾಣಿ ಮಾನವೇ ತಾವತ್ ಸ್ವರ್ಗೆ ಹೊಸೇತ್ ಸ್ವರ್ಗ ಅನ್ನೋ ಪುರಾಣೋಕ್ತಿ ಪ್ರಕಾರ ಅಪ್ಪನ ಜೊತೆಯಲ್ಲಿ ಸ್ವರ್ಗ ಸುಖಗಳನ್ನ ಅನುಭವಿಸೋದು ಬಿಟ್ಬಿಟ್ಟು ಆತ್ಮಾವೈ ಪುತ್ರನಾಮಾಸಿ ಅಂತ ಅಪ್ಪನೇ ನಾನು ಅನ್ನೋ ಭಾವದಿಂದ ಈ ನಾನು ಬೆಳೆಸಿದ ನೀನು ಈ ವಯಸ್ಸಿನಲ್ಲಿ ನನ್ನ ಕಣ್ಣೆದುರಿಗೆ ಹೀಗೆ ಕಷ್ಟಪಡೋದು ನನ್ನ ಹೃದಯನ ಇರೀತಿದೆ ಅಮ್ಮ, ಇರೀತಿದೆ. ಇದೊಂದು ಕಡೆ. ಇನ್ನೊಂದು ಕಡೆಯ ನೀನು ಬೇಡ ಅಂತ ಎಷ್ಟು ಹೇಳಿದ್ರು ಹುಚ್ಚ ಆಟ ಹಿಡಿದು 2ನೇ ಮದುವೆ ಮಾಡ್ಕೊಂಡಿದ್ದು ಮನಸ್ಸಿಗೆ ಬಂದು ಆ ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮಚಂದ್ರನ ಹೆಸರನ್ನ ಮಾತೃವಾಕ್ಯೋಲ್ಲಂಘಕನಾದ ಈ ಘಾತಕನಿಗೆ ಅದೇ ಹೆಸರನ್ನಿಟ್ಟಿದ್ದು ನನ್ನ ಹೃದಯನ ಕೊರೀತಿದೆ ಅಮ್ಮ, ಕೊರೀತಿದೆ. ಆದ್ರೆ ಆ ಪಿಶಾಚಿ ವಿಚಾರದಲ್ಲಿ ನೀನೇನು ಶಂಕೆ ಇಟ್ಕೋಬೇಡಮ್ಮ. ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅವಳ ಕೈ ಕಾಲುಗಳನ್ನು ಮುರಿದು ಒಲೆಯಲ್ಲಿಟ್ಟು ನೀರು ಕಾಯಿಸಿ ಅದರಲ್ಲ ಬೇಯಿಸಿದ ತಲೆಗಳನ್ನ ತವ್ರ ಮನೆಗೆ ರವಾನಿಸೋ ವಿಷಯದಲ್ಲಿ ನೀನೇನು ಶಂಕೆ ಇಟ್ಕೋಬೇಡಮ್ಮ, ಶಂಕೆ ಇಟ್ಕೋಬೇಡ. ನಾರಾಯಣ, ದೊಡ್ಡ ಯಜಮಾನ್ ನಮ್ಗೆ ಜಪಕ್ಕಿಡು. ಅಮ್ಮ, ನಾನು ಊಟಕ್ಕೆ ಕೇಳೋ ಅಷ್ಟೊತ್ತಿಗೆ ನೀನು ಪಳಾರಕ್ಕೆ ತಯಾರಾಗಿರ್ಬೇಕಮ್ಮ. ಆಯ್ತು ಕಡು ಮಗು. ಅಲ್ವೋ, ನೀನು ಹೀಗೆ ದಿನ ಹೊತ್ತು ಬಿಟ್ಕೊಂಡು ಮನೆಗೆ ಬರ್ತೀಯಲ್ಲ, ನಿನ್ನ ಮೈಗೆ ಆಗುತ್ತೇನೋ ಮಗು. ದಡ್ಕೊಂಡೇ ಇದೆ. ಸಿಲಾ ಜಾರ್ಜ್ ಇನ್ನು ಚೆರ್ಬಿಸಮ್ ಎಲ್ಲಿ ನೋವು ಮಾಡುತ್ತೋ ಕಾಣೆ. ಆಸ್ ದಿ ಬಾಯ್ ಸ್ಕೌಟ್ಸ್ ಹೇಳೋ ಹಾಗೆ ಐ ಮಸ್ಟ್ ಬಿ ಪ್ರಿಪೇರ್ಡ್. ನಡಿಯಾ ಸೀಬುಗೆ ಈಟೊತ್ತಲ್ರವ ರೈಲು ಏಟೊತ್ತದ ರೈಲು ಆಟೋತ್ತವರೆಗೂ ಅಲ್ಲೇ ಕುಕ್ಕರ್ಸ್ಕೊಂಡಿರೋದು. ನಡಿಯಾ ಶನಿ. ಈಗ ಏನ್ ಮಾಡೋದು? ಬೆದರ್ಸದ್ನೋ? ಬೆದರೋದಿಲ್ಲ. ನಾನು ಬೆದರದ್ನೋ ಡಬಲ್ ಬೆದರಿಸ್ತಾಳೆ. ಇನ್ನು ಆಮೇಲೆ ಬೆಗ್ ಮಾಡಿದ್ರೆ ಹೆಗಲ ಮೇಲೆ ಹತ್ತು ಬಿಡ್ತಾಳೆ. ಇನ್ನ ಹೆದರ್ಸೋದು ಹೋಪ್ಲೆಸ್ಸು. ಆದ್ರಿಂದ ಮೈಲ್ಡ್ ಸರ್ಪ್ರೈಸೇ ಬೆಸ್ಟ್ ಮೆಥಡ್. ಏನಿದು?
ಯಾವುದು ಯಾವ್ದೇನು ಇದು ಇದೆ? ಮೇಲಿರೋದು ನನ್ನ ಪೆಟ್ಟಿಗೆ ಹಾಸಿಗೆ, ನನ್ನ ತವ್ರ ಮನೆಯಿಂದ ತಂದದ್ದು. ಅದನ್ನ ಹೊತ್ತಿರೋ ಹೋತ ನಿಮ್ ಮನೆ ಜವಾನ. ಅಲ್ಲ, ಎಲ್ಲಿಗೆ ಹೊರಟಿದ್ದು ಅಂತ? ಎಲ್ಲಿಗೇನು? ನಮ್ಮೂರಿಗೆ, ನಮ್ಮನೆಗೆ. ಇಷ್ಟೊತ್ನಲ್ಲಿ ಅಂದ ಹಾಗೆ ಮಾವನವರು ಸೌಖ್ಯ ತಾನೆ? ಸೌಖ್ಯವಿಲ್ದೆ ಏನು? ನೀವು ನಿಮ್ ತಾಯಿ ನಿಮ್ಮ ಮನೇಲಿ ಎಷ್ಟು ಸೌಖ್ಯವಾಗಿದ್ದೀರೋ, ನಾನು ನಮ್ಮ ತಂದೆನು ಅಷ್ಟಕ್ಕಷ್ಟು ಸೌಖ್ಯವಾಗಿರ್ತೀವಿ. ನಾಳೆ ನಮ್ಮೂರ್ನಲ್ಲಿ ನಡೆಯ. ಕ್ಷಮಿಸುದಿಯ 3 words ನಿನ್ ಕಿವಿಲೆ. ತಗೊಂಡಾಗ ಒಳಗಡೆ ಯಾಕದನ್ನ ಕಳ್ಸಿದ್ವಿ ತಿರುಗಿ? ಒಂದು ಒಳ್ಳೆ ನ್ಯೂಸ್ ನೋಡು. ಅಮ್ಮನ್ಗೆ ಕನ್ಸಂಪ್ಷನ್ ಅಂತೆ, ಫ್ರಮ್ ಆಂಟಿ ಮದರ್ ಸೈಡ್, ಅವ್ರ ಅಮ್ಮನ ಕಡೆಯಿಂದ. ಇಲ್ಲಿ ಕೇಳು ಡಿಯರ್, ಅಮ್ಮನಿಗೆ ರುಮ್ಯಾಟಿಸಮು, ಮೆಲಾಂಕೋಲಿಯಾ, ಸಯಾಟಿಕಾ, ಲುಂಗ್ಯಾಬು, ಹೀಗೆ ಜಗತ್ತಿನಲ್ಲಿರೋ ಜಾಡ್ಯಲ್ಲೆಲ್ಲ ಜೋಮಾಲೆ ಹಾಕ್ಬಿಟ್ಟಿದ್ದಾನೆ ಅಮ್ಮನ ಕೂತ್ಗೆಗೆ ಡಾಕ್ಟ್ರು. ಇನ್ನು ಎಷ್ಟು ದಿನ ಅಂತ ಬದುಕಿದಾಳು? ಇಲ್ಲಿ ಕೇಳು ಡಿಯರ್, ಇನ್ನು 3 ತಿಂಗಳಲ್ಲಿ ಸೆನ್ಸಿಬಲ್ ಆಗಿ ಸತ್ಲೋ ಬದುಕಿದ್ಲು ಇಲ್ವೋ ಅದಕ್ಕೂ ಬೇರೆ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಾರಾಯಣ, ನಾರಾಯಣ, ನಿಮ್ಮಮ್ಮ ಯಾವಾಗ ಕಾಶಿ ಹೊರಡೋದು? ಅವತ್ತೇ ಹೇಳಿದ್ರಲ್ಲ ಸ್ವಾಮಿ, ಈ ಎಲ್ಲ ಅನುಕೂಲಗಳನ್ನು ಒದಗಿಸಿ ಅನ್ನೋದೇ ಕೊಟ್ಟ ತಕ್ಷಣವೇ ಅಂತ ಹೇಳಿ. ಸರಿ, ನೀವು ಹೋಗು. ಇಲ್ಲಿ ಕೇಳು ಡಿಯರ್, ಇನ್ನು 3 ತಿಂಗಳು ಸೆನ್ಸಿಬಲ್ ಆಗಿ ಸತ್ಲೋ ಬದುಕಿದ್ಲು ಇಲ್ವೋ ವಾರಣಾಸಿ, ರಿಟರ್ನ್ ಟಿಕೆಟ್ ಇಲ್ಲ, ಸಂಜೆ ಏನೋದವರೆಗೂ ನಾರಾಯಣ ಅಲ್ಲೇ ಠಿಕಾಣಿ. ಇನ್ನು 3 ತಿಂಗಳು ಡಿಯರ್. ಅದೇನ್ 3 ತಿಂಗಳು ನೋಡ್ಬಿಟ್ಟೆ ಹೋಗ್ತೀನಿ. ಅದನ್ನು ಇನ್ನೆಷ್ಟು ದಿನ ಅಂತ ಹೀಗೆ ಪ್ಲೇಯಿಂಗ್ ಆಫ್ ಒಂದೆಗೇನೆಷ್ಟೇ ಅದರ ಪರಿಸುತ್ತೋ ಕಾಣೆ. ಯಜಮಾನ್ರು ಹೇಳವ್ರವ ಮುಂದಿನ ಕೋಣೆಗೆ ತರಕಾರಿ ಇಡಬಾರ್ದು ಅಂತ. ಯಾಕೋ ಕಾಣೆ? ಇದು ಡೈನಿಂಗ್ ರೂಮು, ತರಕಾರಿ ಅಡಿಗೆ ಬಾಪ್ತು ಇದ್ದಿದ್ ಕೋಣೆಗೆ ಇಟ್ಕೋಬೇಕು ಅಂದ್ರವ ಯಜಮಾನ್ರು. ಬಾರ ಇಲ್ಲಿ. ಯಾಕ್ರವ? ನಾನ್ ಯಾರು? ಯಾಕ್ರವ? ಯಜಮಾನ್ರ ಅವಾಗ್ರವ. ನಿನಗೆ ಸಂಬಳ ಕೊಡೋದು ಯಾರು? ಯಾಕ್ರವ? ತಾವೇರವ. ನಿನಗ್ ಸಂಬಳದ ಗಿಂಬಳದ ಮೇಲೆ ಕಣ್ಣಿರೋದಾದ್ರೆ ಇದನ್ ಮಟ್ಟಿಗೆ ಮರಿಬೇಡ. ಈ ಮನೆಗೆ ಯಜಮಾನ್ರೊಬ್ರೆ, ಅದ್ ನಾನು. ಅರ್ಥ ಆಯ್ತೇನೋ? ಹಾಗಾದ್ರೆ ಇಡೋ ಕೆಳಗೆ. ಏನ್ ತಂದಿದ್ಯಾ? ಅಯ್ಯೋ, ಇಡು, ಎಲ್ಲ ಸರಿಯಾಗಿ ಹಿಂಗಿಡ್ಸು. ಬದ್ನೆಕಾಯಿ ತಂದಿದ್ರವ. ಅಯ್ಯೋ, ಇದ್ ಬಿಟ್ರೆ ಬೇರೆ ಯಾವುದು ಸಿಗಲ್ಲ ಇವ್ರ ತರಕಾರಿಗಳು. ಹುಳ್ಳಿಕಾಯಿ ಆಯ್ತ್ರವ. ಬಾಕಿ ಚಿಲ್ರೆ ಇಲ್ಲಿ. ಸರಿ, ನೀನು ಹೋಗು. ನನ್ನ ಕೈ ಪೆಟ್ಟಿಗೆ ಬೀಗುತ್ತೆ ಎಲ್ಲಿಟ್ಟ? ಬೋರಾ, ಬೋರಾ, ಏ ಬೋರಾ. ಯಾಕೆ ಬುದ್ಧಿ? ಏನ್ ಬುದ್ಧಿ? ಇದೇನೋ ಇದು? ಯಾಕೆ ಬುದ್ಧಿ? ತರಕಾರಿ ಬುದ್ಧಿ. ಕಣ್ ಕಾಣಿಸುತ್ತೆ, ಹಾಗಾದ್ರೆ ಕಿವಿನೂ ಸರಿಯಾಗಿ ಕೇಳಿಸ್ಬೋದು. ಅವತ್ತೇನೋ ಹೇಳಿದೆ, ತರಕಾರಿ ಹಿಂದಿನ ಕೋಣೆಗೆ ಇಡಬೇಕು ಅಂತ ಬುದ್ಧಿ. ಮತ್ತ್ಯಾಕೋ ಇಲ್ಲಿದೆ? ಯಜಮಾನ್ರು ಹೇಳವ್ರ ಬುದ್ಧಿ ಇಡಬಹುದು ಅಂತ. ಇಡಬಾರ್ದು ಅಂತ ಹೇಳಿದ್ದೀನಿ ನಾನು, ಇಡಬೈದು ಅಂತ ಯಾರು ಹೇಳಿದ್ದು? ಈ ಮನೆಗೆ ಎಷ್ಟು ಜನ ನಾವು ಯಜಮಾನ್ರು? ಒಬ್ರೇ ಒಬ್ರು ಬುದ್ಧಿ. ಅಮ್ಮ ಅವ್ರು ಹೇಳವ್ರೆ ಅದ್ ತಾವೇ ಅಂತ. ಆಹಾ, ಹಾಗಾದ್ರೆ ಒಪ್ಕೊಂಡ್ರು ನಾನು ಈ ಮನೆ ಯಜಮಾನ ಅಂತ. ಅಲ್ಲ ಬುದ್ಧಿ, ತಾವೇ ತಾವೇ ಅಂತ. ಓಹೋ, ಐ ಸಿ. ದೇರ್ ಇಸ್ ಓನ್ಲಿ ಒನ್ ಮಾಸ್ಟರ್ ಇನ್ ದಿ ಹೌಸ್, ದಟ್ ಈಸ್ ದಿ ಮಿಸ್ಟ್ರೆಸ್. ಇನ್ನು ನನ್ನ ಮಾತು ಸುಳ್ಳಾಗದೆ ಇರೋದಕ್ಕೆ ಆ ಮುಂದಿನ ಗೇಟ್ ಬಾಗಿಲು ತೆಗೆದು ಹಿತ್ತಲ ಬಾಗಿಲಿಗೆ ಹಾಕ್ಸ್ಬಿಡು. ತೊಲಗು, ನನ್ನ ಕಣ್ಣೆದ್ರಿಗೆ ಇರಬೇಡ. ಅಲ್ಲ, ಹೀಗೆ ಜವಾನ್ರ ಎದುರಿಗೆಲ್ಲ ಹೀಯಾಳ್ಸೋಕೆ ಶುರು ಮಾಡಿಬಿಟ್ಲಲ್ಲ. ವಾಟ್ ಅಬೌಟ್ ಮೈ ಪೊಸಿಷನ್? ಅಷ್ಟಕ್ಕೂ ಮದುವೆನಲ್ಲಿ ಕಣ್ಬೆಳಕು ಅರಿಯದ ಕೂಸಾಗಿದ್ದು ಆಫುಲಿ ಸಿಂಪಲ್ ಆಗಿದ್ದವಳು ನಾವು ಈಗ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫಲ್. ಐ ನೋ ವಾಟ್ ಇಟ್ ಈಸ್. ಶಿ ಹ್ಯಾಸ್ ನಾನ್ ಎಂಟರ್ಟೈನ್ಡ್ ಮೀ. ಈಗಲೇ ಅಸರ್ಟ್ ಮಾಡ್ಕೊಂಡು ನನ್ನ ಪೊಸಿಷನ್ನ ಬದುಕ್ತೆ. ಇಲ್ದಿದ್ರು ಐ ಶಡರ್ ಟು ಥಿಂಕ್ ವಾಟ್ ಮೈ ಹ್ಯಾಪನ್. 8 o'clock, still no coffee. Good excuse. ಲೇ ಲೇ, ಗಂಟೆ ಎಷ್ಟೇ? ಸರಿ,
ಹೊತ್ತಿಗೆ ಶುರುವಾಗ್ಬಿಟ್ರೆ ಹೀಗೆ ಸಂಜೆ ಹೊತ್ತಿಗೆ ಸೂರ್ ಮುರಿದು ಬಿಡುತ್ತೋ ಏನೋ ಕಾಣೆ. ಇದನ್ನ ಈಗಲೂ ಅಡಗಿಸ್ಬಿಡ್ಬೇಕು. ಏನಂತ ಹೇಳಿದ್ದು? ಗಂಟೆ ಎಷ್ಟು ಅಂತ ನಾನು ಕೇಳಿ ಪ್ರಯೋಜನ? ನನಗೆ ಗಡಿಯಾರ ತಂದ್ಕೊಡೋ ಯೋಗ್ಯತೆ ನೀವು ಬಂದಾಗ ಕೇಳಿದ್ರೆ ಸಾಲದೇನೋ? ಚಿನ್ನದ ಸರಪನೆ ಇರೋ ಗಡಿಯಾರನ ತಾನು ಕೈ ಕಟ್ಕೊಂಡು ಗಂಡಸು ನಾನು ಕೇಳತ್ತೆ ಗಂಟೆ ಎಷ್ಟು ಅಂತ. ಗಂಟೆ ನನಗೆ ಗೊತ್ತು. ಗೊತ್ತಿದ್ದು ಕೇಳಿದ್ರ? ಇದೇನು ಅತಿ ಬುದ್ಧಿವಂತಿಕೇನೋ ಇಲ್ಲ ಹುಚ್ಚೋ? ಗಂಡಸ್ಗೇನೋ ಎರಡು ಒಂದೇ. ಅಲ್ಲ, ಕಾಫಿಗೆ ಯಾಕೆ ಇಷ್ಟೊತ್ತು ಅಂತ. ಓಹೋ, ಕಾಫಿಗೆ ಯಾಕೆ ಇಷ್ಟೊತ್ತಾಯ್ತು ಅಂತ ಕೇಳೋಕೆ ಇಷ್ಟೊಂದು ಬಳಸ್ಕೊಂಡು ಪ್ರಶ್ನೆ ಏನು? ಲಾಯ್ರಿ ಅಲ್ವೇ ಲಾಯ್ರಿ? ಇಷ್ಟೊತ್ತೇನು ಹಾಲು ನಾನು ಎಷ್ಟೊತ್ತಿಗೆ ಬರ್ತಾನೋ ಅಷ್ಟೊತ್ತಿಗೆ. ಹಿಂದಿನ 6 ತಿಂಗಳ ಲೆಕ್ಕನು ಬಾಕಿ ಇಟ್ಕೊಂಡು ಬೆಳ್ಳಂ ಬೆಳಕು ಹರಿಯಿತ್ತು ಸರಸರ ಅಂತ ಬಂದು ಸುರಿದ್ಬಿಟ್ಟು ಹೋಗಂದ್ರೆ ಎಲ್ಲಾಗತ್ತೆ ನೋಡಿ? ನಿಮ್ ಚಾಟುತ್ತಿಗಳಿಗೆಲ್ಲ ಚಪ್ಪಾಳೆ ತಟ್ಕೊಂಡು ಕುಣಿತಿರೋಕೆ ನನಗೆ ಬಿಡುವಿಲ್ಲ. ಕೆಲ್ಸಗಳು ಬೇಕಾದಷ್ಟು ಬಿದ್ದಿವೆ, ತಗೊಳ್ಳಿ. ಏನೇ ಇದು? ಕಾಫಿ ಬಣ್ಣ ಏನೋ? ಕಾಫಿ ಬಣ್ಣ ಬೆಳ್ಳಂ ಬೆಳಗೂ ಇರ್ಬೇಕು, ಕಾಫಿ ಇಂಟ್ಲೂ ಆಗ್ಬೇಕು ಅಂದ್ರೆ ಎಲ್ಲಾಗತ್ತೆ? ಏನು ಕಷಾಯಕ್ಕೆ ಹಾಲು ಇಲ್ಲ ಹಾಲ್ಗೆ ಕಷಾಯವೋ? ಇವತ್ತೇನು ಬಣ್ಣ ಅಂತ ಪ್ರಾರಂಭಿಸ್ಬಿಟ್ರಿ? ಆವತ್ ಬೆಂಡೋಲೆ ಮಾತೆದ್ದಾಕ್ಷಣವೇ ಮಿಕ್ಕೋರ್ ನೋಡಿ ಸಂತೋಷ ಪಡೋಕೆ ತನ್ಕೆಯಿಂದ ಕಾಸ್ತಿ ಕೊಂಡ್ಕೊಂಡು ಯಾಕೆ ತಗಲಿಸ್ಕೋಬೇಕು ಕಿವಿಗೆ? ತನ್ ಕಿವಿಲಿರೋದು ತರಪಾಗ್ಲಿ ಹರಳಾಗ್ಲಿ ತಾನ್ ನೋಡಿ ಸಂತೋಷ ಪಡೋಕೆ ಕಿವಿಲೇನು ಕಣ್ಣಿಡ್ಲಿಲ್ಲ ಭಗವಂತ ಅಂತಂದ್ರಲ್ಲ. ಈಗ ಅದೇ ಭಗವಂತ ಕಾಫಿ ಬಣ್ಣ ನೋಡಿ ಆನಂದ್ ಪಡೋಕೆ ಹೊಟ್ಟೆ ತುಂಬಾ ಕಣ್ಣುಗಳು ಹೊತ್ತಿರ್ತಾರೆ. ಕುಡೀರಿ ಅಂದ್ರೆ ಓ ಏನ್ ಟೆರಿಬಲ್ ನಿನ್ ಟಂಗು. ಏನು ಏನದ್ ಮೋರೆ ವಿಕಾರ? ಕುಡಿತಿರೋದೇನ್ ಕಾಫಿನ ಇಲ್ಲ ಕೈ ಎಣ್ಣೆನೋ? ಕಹಿ ಸಕ್ಕರೆ. ಎಷ್ಟೊತ್ತು ಅಂತ ಎಗರಾಡಿದ್ದಾಯ್ತು, ಬಣ್ಣ ನೋಡಿ ಬಡ್ಕೊಂಡಿದ್ದಾಯ್ತು, ಈಗ ಕಹಿ ಸಿಹಿ ಅಂತ ಹೇಳೋಕೆ ನರ ಇದೆಯೇನೋ ಗಂಡಸ್ಗೆ ನಾಲ್ಗೆಲಿ? ಲೇ ನನ್ನ ನಾಲ್ಗೆಲಿ ನರ ಇರೋದು ಹಾಗಿರ್ಲೆ, ನಿನ್ ಬಾಯಿಗೆ ಬ್ರೇಕ್ ಏನಾದ್ರೂ ಇದೆಯೇನೆ? ವಾಟೆ ಮೆಟಾಲಿಕ್ ಮೌತೆ ನಿಂದು. ಇದೊಂದು ಜಾಣ್ತನ ಗಂಡಸರ್ದು. ಚರ್ಚೆಗೆ ಮಾತು ಹೊರಡದೇ ಇದ್ರೆ ಸರಿ, ಇಂಗ್ಲಿಷು ವಾರ ರಾಯರು ಕೋಣೆ ಬಿಟ್ಟು ಹೊರಗೋದಾಗ ಹೇಳ ನಂಗೆ. ಟೂ ಲೇಟ್ ಇವಳನ್ನ ಟೇಮ್ ಮಾಡೋದು ಟೂ ಲೇಟ್. ಹಾಗೆ ಒಂದ್ ಅಡಕ್ತೊಳಗ್ ನೀರುವೆ. ನಿನ್ ಕಾಫಿ ಅಂಗಡಿ ಎಲ್ಲ ಎತ್ತಾಯ್ತೇನು? ಯಾಕೆ 8 ಗಂಟೆ ಆಗಿಲ್ವೇನು? ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ, ನೋಡ್ಕೋಬೇಕು. ಹೌದು, ಏನದು ಆಫೀಸ್ ನಲ್ಲಿ ಗಲಾಟೆ? ನೋಡೋದು ಸ್ವಲ್ಪ. ಬನ್ನಿ. ಅಲ್ಲ, ಏನ್ ಗಲಾಟೆ ಆಫೀಸ್ ರೂಮ್ ನಲ್ಲಿ? ಅಮ್ಮ, 4 ಜನರಿಗೆ ಕಾಫಿ ಹಾಕ್ಬೇಕಂತೆ. ಗೊತ್ತು, ಪರುಷವೆಲ್ಲ ಇಲ್ಲಿ ಸ್ನೇಹೋಪಚಾರಗಳೆಲ್ಲ ಈ ಎಲೆಕ್ಷನ್ ಕಾಲ ಬಂತು ಅಂದ್ರೆ ಶುರು. ಓಟುಗಳ ಭೇಟಿ ಏನು? ಅಲ್ಲ, ಹೀಗೆ ಕಾಫಿ ಕೊಟ್ಟು ಕಾರ್ನಲ್ಲಿ ಕೂಡ್ಸ್ಕೊಂಡು ಹೋಗಿ ಕಸ್ಕೊಂಡು ಓಟುಗಳಿಂದ ಬರೋ ಕೌನ್ಸಿಲರ್ ಕೆಲಸ ಇಲ್ಲದೆ ಇದ್ರೆ ಏನ್ ನಷ್ಟನೋ? ನಾನು ಬೇರೆ ಕಾಣೆ. ಈಗ ಇನ್ನಿಷ್ಟರಕ್ಕೆ ಪುಡಿ ತಂದು. ಪುಡಿ ಇದೆ ಡಬ್ಬದಲ್ಲಿ. ಡಬ್ಬದಲ್ಲಿ ಪುಡಿ ಇರೋದು ಗೊತ್ತಾ? ಅದ್ ನಾಳೆ ಮನೆ ಕಾಫಿಗೆ. ನಾರಾಯಣ, ನಿನ್ ಕಾಫಿ ಅಂಗಡಿ ಎತ್ತದೊಳ್ಳೆ ಕೆಲಸ ಆಯ್ತು ನೋಡು. ಆ ಸೋಚಿದ ಬಟ್ಟೆ ಮೇಲೆ ಒಂದ್ಸಾರಿ ಹಾಕಿದ ಪೌಡ್ರನ್ನ ತಿರುಗ್ ಮರಳೋ ನೀರ್ನಲ್ಲಿ ಹಾಕಿ ತಿರುಗ್ ಮರಳು ಸೋಚಿ ಒಂದಿಷ್ಟು ಹಾಲು ಹಾಕಿ ಹೋಗಿ ಸುರಿ. ಹಾಲು ಜಾಸ್ತಿ ಹಾಕು, ಏನು ಗೊತ್ತಾಗೋದಿಲ್ಲ. ಹಾಗೆ ಸಕ್ಕರೆನೂ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡು. ಇನ್ನು ನಾಳೆಯಿಂದ ಅವತ್ತವತ್ತು ಹಾಕಿದ ಪುಡಿನೆಲ್ಲ ಮಧ್ಯಾಹ್ನ ಬಿಸಿಲು ಮಾಡಿ ಇಟ್ಟು ಒಣಗಿಸಿ ಪುನಃ ಡಬ್ಬಕ್ಕೆ ತುಂಬಿಡು. ಮಾದೇ ದಿನದ ಎಲೆಕ್ಷನ್ ಕಾಪಿಗೆ ಈ ಓಟುಗಳ ಪೇಟೆ ನಿಲ್ಲೋವರೆಗೆ. ನಾರಾಯಣ, ಇಲ್ವಾ ಇಲ್ಲಿ ಈ ಓಟುಗಳು ಸಂಪಾದಿಸೋ ವಿಜೃಂಭಣೆಯಲ್ಲಿ ಒಂದ್ ವೇಳೆ ಮೈ ಮರೆತು ಊಟಕ್ಕೆ ಎಬ್ಸಿದ್ರು ಎಬ್ಸಾರು. ಹಾಗೊಂದ್ ವೇಳೆ ಅವರೆಲ್ಲರೂ ಊಟಕ್ಕಿರೋ ಪಕ್ಷದಲ್ಲಿ ದಪ್ಪಕ್ಕೆ ಹಾಕಿ ಎಲ್ರಿಗೂ ಬಂದ ಸ್ನೇಹಿತರಿಗೆಲ್ಲ ಸಣ್ಣಕ್ಕೆ ಸಮಾರಾಧನೆ ಮಾಡ್ತಾ ಹೋದ್ರೆ 3 ದಿನಕ್ಕೆ ಮನೆ ಮಾಡ್ಕೊಂಡು ಮೈದಾನದಲ್ಲಿ ನಿಂತ್ಕೋಬೇಕಾಗತ್ತೆ ಕೈ ಚಾಸ್ತಾ. ದಪ್ಪಕ್ಕೆ ರಾಯರ್ ಮೈಗೆ ಆಗೋದಿಲ್ವಲ್ಲಮ್ಮ? ಗೊತ್ತು, ಅವ್ರಿಗೆ ಮಟ್ಟಿಗೆ ಗೋಧಿ ಅಕ್ಕಿ ಹಾಕ್ಬಿಡು. ಅನ್ನ ನೋಡಿ ಡಯಾಬಿಟಿಸು ಅಂತ ಹೇಳ್ಕೊಳ್ಳೋ ಜಾಣ್ತನ ಇದೆ ನಿಮ್ಮ ಯಜಮಾನ್ರಿಗೆ. ಮತ್ತೆ ತುಪ್ಪ ಅಮ್ಮ? ಏನ್ ತುಪ್ಪ ಅಮ್ಮ? ಅಲ್ಲ, ಗೊತ್ತಿಲ್ಲದೆ ಹ್ಯಾಗ್ ಬಡಿಸೋದು? ಅಯ್ಯೋ ಪೆದ್ಮುಂಡೆದೆ,
ದೊಡ್ಡ ಮಿಳ್ಳೆಯಲ್ಲಿ ಕಾಸಿ ತುಪ್ಪ ತುಂಬಿಕೊಂಡು ಅಂಗಡಿ ತುಪ್ಪ ದಡಕ್ನಲ್ಲಿ ಭದ್ರವಾಗಿ ಹಿಡ್ಕೊಂಡು ಬಿಳ್ಳೆದ್ ರಾಯರಿಗೆ ಬಡಿಸಿ ಅಡಕ್ನಲ್ಲಿರೋದನ್ನ ಬಂದವ್ರಿಗೆ ಬಡಿಸ್ಬಿಡು, ಏನೂ ಗೊತ್ತಾಗೋದಿಲ್ಲ. ಇದು ರಾಯರು ಮೊದಲು ಕೂತಿದ್ರೆ, ಮಂಕನಾಗೆ ಮಧ್ಯದಲ್ಲಿ ಕೂತಿದ್ರೆ ಅದ್ದಲ್ಲೇ ಕಲ್ಸಿ ಹಾಕ್ಬಿಡು. ಮತ್ತೆ ತರಕಾರಿ ಕೊಂಚವಾಗಿದೆಯಲ್ಲಮ್ಮ, ಇನ್ನಿಷ್ಟು ಜನರಿಗೂ ಪಲ್ಯಕ್ಕೆ ಎಲ್ಲಿ? ಅಯ್ಯೋ, ನಿನ್ ತಲೆ ಎಲ್ಲ ಬುದ್ಧಿ ಏನೋದು ತುಂಬಿ ತುಂಬಿ ತುಳುಕಿ ತುಳುಕಿ ಸುರೀತಾ ಇದೆ ಮುಖದಲ್ಲಿ. ಯೋಚನೆ ಯಾಕೋ, ಒಂದಿಷ್ಟು ಪಲ್ಯ ಬೇರೆ ತೆಗೆದಿಟ್ಟು ಮಿಕ್ಕ ಪಲ್ಯಕ್ಕೆ ಒಂದು ಹಿಡಿ ಉಪ್ಪು ಜಾಸ್ತಿ ಹಾಕಿ ಬಡಿಸು. ತಿರುಗಿ ಕೇಳ್ತಾರೆ ನಾವು ನೋಡೋಣ. ಇಷ್ಟ್ರ ಮಟ್ಟಿಗೆ ತಿಳಿದಿದ್ದು ನಿನ್ ಜಾಣ್ತನಕ್ಕೆ ಬೆಂಕಿ ಹಾಕ್ಬೇಕು. ಇನ್ ಹೋಗು, ತಿರುಗಿ ಕಾಪಿ ಅಂತ ಬಡ್ಕೊಂಡ. ಆಯ್ತು. ಬಾ 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 ನಮ್ಮ ಅಮ್ಮ ಅವ್ರ ಹತ್ರ ಕಲಿಬೇಕು ಲಾಯ್ರಿ ಕೆಲಸ. ಒಂದು ಪಾವ್ ಅಕ್ಕಿಗೆ ಎಷ್ಟಾಗಲ್ಲ ಅಂತ ಲೆಕ್ಕ ಗೊತ್ತಿರೋ ಈ ಅಮ್ಮ ಗಂಡಸ ಕೊಟ್ಟಿದ್ದಿದ್ರೆ ಕಾಡ್ಪಾಲೆ ಅಲ್ದೆ ಕಕ್ಷಿಗಾದ. ಅಯ್ಯೋ, ಏನ್ ಹಣೆ ಬರಹ ನಮ್. ಹೀಗೆ ನಾನು ಕಾಸಕ್ಕೆ ಕಾಸು ಕೂಡ ಹಾಕಿ ಈ ಹಾಳು ಸಂಸಾರ ಉದ್ಧಾರ ಮಾಡಿ ಏನು ಬಂದಾಗಾಯ್ತು. ಹೆಂಗಸರು ಹಣೆ ಬರಾನೇ ಹೀಗೆ ಅನ್ಸುತ್ತೆ. ತಕ್ಕ ವಯಸ್ಸಿನ ಗಂಡ ಮಕ್ಕಳು ಬೇಕು ಅಂದರೆ ಮಾವಳ್ಳಿ ಮನೆ, ಒಪ್ಪತ್ತೂಟ, ಕಡ್ಡಿ ಅಗ್ಲಂಚಿನ ಸೀರೆ ದೀಪಾವಳಿಗೆ, ಕತ್ತಿ ಕರಿಮಣಿ, ಇಲ್ಲ ಅನ್ನ ಅಂತಸ್ತು ಸೀರೆ ಒಡವೆ ಹೆಂಗಸರು ಚಪ್ಪಲ ಎಲ್ಲ ತೀರ್ಸ್ಕೋಬೇಕಾದ್ರೆ ಮೀಸೆ ನೆರೆದವನಿಗೆ ಮದುವೆಗಿತ್ತಿ ಆಗಬೇಕು. ಹೆಂಗಸ್ಗೇನು ಮನೆ ಮಾವಳ್ಳಿನ ತಾನೇ ಆಗಲಿ ಮಲ್ಲೇಶ್ವರದಲ್ಲಿ ತಾನೇ ಆಗಲಿ ಮನೆ ತುಂಬ ಮಕ್ಕಳು ಸಾಕೊಂಡಿರೋದಲ್ವೇ ಅವಳು ಹುಟ್ಟಿದ್ದಕ್ಕೆ ಸಾಕ. ನಾನು ಹೆಂಗೆ ಹುಟ್ಟಿದ್ದಕ್ಕೆ ಮುದ್ದಿಟ್ಟು ಸಾಕೋಕೊಂದು ಮಗು ಇಲ್ಲ ಅಂದಮೇಲೆ ಈ ಶನಿಗೆ ಏನಿದ್ರೆ ತಾನೇ ಏನು. ಹೋಗ್ಕೊಳ್ಳಿ, ನಮ್ಮ ಪುಟ್ಟನ್ನಾದರೂ ಕಿಟ್ಟುಗೆ ತಂದ್ಕೊಂಡು ಮನೇಲೇ ಇಟ್ಕೊಂಡಿರೋಣ ಅಂದರೆ ಅದಕ್ಕೂ ಕಲ್ಬೀಳೋ ಹಾಗಿದೆ. ಈ ಮನೆ ಮುದುಕಿ ಕೆಂಚು ವಿಷಯದಲ್ಲಿ ಹಿಡಿದಿರೋ ಹಠ ನೋಡಿದೆ. ಕಿಟ್ಟುಗೂ 35 ವರ್ಷ ಆಗ್ತಾ ಬಂತು, ಅವನಿಗೂ ಇಷ್ಟವಿಲ್ಲ. ಅವನ್ನ ನಿರ್ಬಂಧ ಪಡಿಸಿ ಚಿಕ್ಕ ವಯಸ್ಸಿನ ಹುಡುಗಿನ ಯಾಕೆ ಬಲಿ ಕೊಡಬೇಕು ಈ ಮುದಿಗೂಬೆಗಳು ಹುಚ್ಚಾಟ ತೀರ್ಸೋಕ್ಕೆ? ಬೇರೆ ಏನು ನಾಗಮ್ಮನಾಸ್ತಿಯಲ್ಲೇ ಈ ಮನೆಗೆಳೆಯೋಕೆ. ಏನ್ ಮಾಡ್ತಿದೀಯೇ? ಕೂತ್ಕೊಂಡು ಬರೀ ಕೈ ಬೀಸ್ತಾ ಇದ್ದೆ. ಸುಮ್ಮನೆ ಕೇಳಿದ್ದಕ್ಕೆ ಇಷ್ಟೊಂದು ಪ್ರಸಂಗವೇ? ಕಂಡ್ಬಿಟ್ಟು ನೋಡಿ ತಿಳ್ಕೊಳ್ಬೇಕಾದ ವಿಷಯನ ಬಾಯಿ ಬಿಟ್ಟು ಕೇಳಿದ್ರೆ ಶುರುವೇ ಆಗುತ್ತೆ ಪ್ರಸಂಗ. ಸರಿ, ಈ ಪಿಶಾಚಿ ಬಾಯಿಗೆ ಗೊತ್ಕೋರ್ಯ. ಆ ಒಡವೆಗಳ ವಿಷಯ ಏನ್ ಮಾಡಿಟ್ಟಿದೀಯಾ? ಯಾವ ಒಡವೆಗಳ ವಿಷಯ? ಓಹೋ, ಬೀಗ ಹಾಕಿಟ್ಟಿದೀಯಾ? ಚೆನ್ನಾಯ್ತು. ಅಲ್ಲ, ನಾನು ಹೇಳಿಲ್ವೇನೆ ಅವತ್ತೇನೆ ಆ ಕೆಂಚು ಬಂದಾಗ ಅವಳು ಕುತ್ತಿಗೂ ಕೈಗಳಿಗೂ ಸರ್ ಮಾಡಿಸಿಟ್ಟಿರೋದು ಅಂತ ಅಕ್ಸಾಲೇನ್ ಕರ್ಸು ಅಂತ. ಚಿಕ್ಕದ್ ಮಾಡ್ಸೋದು ಯಾಕೋ ಕಾಣೆ ಹೇಳೋದು ನಂಗೆ ಒಂದು ಅರ್ಥ ಆಗ್ತಿಲ್ಲಪ್ಪ. ಯಾಕೆ ಚಿಕ್ಕದ್ ಮಾಡಿಸೋದೆ? ನಮ್ಮ ಕೆಂಚು ಕೈಗಳಿಗೂ ಕುತ್ತಿಗೂ ಸರ್ ಹೊಂದೋದಕ್ಕೆ. ಅವತ್ತೇ ಹೇಳಿಲ್ವೇನೆ ನಾನು ನಿನ್ ಗಣ್ಣೆದ್ರಿಗೆ ಅಕ್ಸಾಲೇನ್ ಕರ್ಸು ಅಂತ. ನಾನು ಕಿವಿಗೆ ಬೀಳಿಲ್ವೇನೋ ಆವತ್ತು ಒಂದ್ ವೇಳೆ ನಾನು ಕಿವಿಡೋ ಏನೋ ಕಾಣೆ. ಆದ್ರೆ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ನಿಮ್ ಕೆಂಚುಗೂ ನಮ್ಮ ಪುಟ್ಟನ್ ತಾಯಿ ಒಡವೆಗಳಿಗೂ ಇರೋ ಸಂಬಂಧ. ಇಲ್ಲಿ ನೋಡಿ, ಕಿಟ್ಟುಗೆ ಕೆಂಚುನ್ ತಂದುಕೊಳ್ಳೋದು ನಿಮ್ಮಿಷ್ಟ, ಆದ್ರೆ ಅವಳು ಹಾಕೊಂಡು ನಲ್ದಾಡೋಕೆ ಪುಟ್ಟನ್ ತಾಯಿ ಒಡವೆಗಳಲ್ಲಿ ಒಂದು ತಿರುಪ್ಲಿ ಕೂಡ ಪೆಟ್ಟಿಗೆಯಿಂದ ಹೊರಗೆ ಹೊರಡೋದಿಲ್ಲ. ಈ ಮಾತು ಖಂಡಿತ ಖಂಡಿತ ಖಂಡಿತ. ಇದು ಯಾರ ಹತ್ರ ಆಡೋ ಮಾತೆ ನೀನು? ಯಾರ ಹತ್ರ ಆಡೋ ಮಾತು ಅಂತ ತಿಳಿದೆ ನಾನು ಕೇಳ್ತಾ ಇದ್ದೀರಾ? ಅಥವಾ ಈ ಹೊತ್ತ ಕಣ್ಬಿಟ್ಟು ಹಸುಮಗು ಅಂತ ನನ್ನ ಹೆದರಿಸಿ ಹೇಳ್ಕೊಡ್ತಾ ಇದ್ದೀರಾ? ಪುಟ್ಟ ತಾಯಿ ಮಗು ಆದ ತಕ್ಷಣ ಹೇಳೋ ಇಲ್ಲ ಅಂತ ತಿಳ್ಕೊಂಡು ಅವಳ ತಾಯಿ ಒಡವೆಗಳನ್ನ ಬೀದಿಲಿ ಹೋಗೋ ಯೋಗ್ಯತೆ ಇಲ್ಲದೆ ಚಿಳೆಪಿಳೆಗಳಿಗೆ ಬಾಚ್ಕೊಡೋದೆ. ಯೋಗ್ಯತೆ ಇಲ್ಲಿ ಚಿಳ್ಪಿಳ್ಳೆನೇನೆ ನಮ್ಮ ಕೆಂಚು. ಅವಳು ಯೋಗ್ಯತೆ ಅಂತಸ್ತಲ್ಲಿ ಅರ್ಧವಾದ್ರೂ ನಿನ್ಗಿದ್ದಿದ್ರೆ ಹೀಗೆ ದೊಡ್ಡವ್ರ ಯೋಚನೆನ ನಿರಾಕರಿಸ್ತಿದ್ಯಾ? ಹಾಗಷ್ಟು ಅಂತಸ್ತು ಯೋಗ್ಯತೆ ಹೋಗಿದ ಪಕ್ಷದಲ್ಲಿ ತವ್ರ ಮನೆಯಿಂದ ದೊಡ್ಡ ನಗಗಳನ್ನ ಹಾಕೊಂಡ್ ಬಂದು ನಿಗಿ ಅಂತ ನಲೀಲಿ ಯಾರು ಬೇಡ ಅಂದವ್ರು. ಪಾಪ ಪುಟ್ಟ ತಾಯಿ ಮಗು, ತಾಯಿ ಜ್ಞಾಪಕಕ್ಕೆ ಅಂತ ಇಟ್ಕೊಂಡು ಒಂದೆರಡು ಒಡವೆಗಳನ್ನ ಸುಲ್ಕೊಳ್ಳೋದ್ರಿಂದ ಏನ್ ಬಂದಾಗೈತಿ ನಿಮ್ ಕೆಂಚುಗೆ? ಆ ಮಹಾ ಒಡವೆಗಳಿಂದ ಏನ್ ಬಂದಾಗೂ ಆಗೋದಿಲ್ಲ. ಮನೆ ಒಡವೆಗಳು ಮನೇಲಿದ್ದು ಬಾಳೋ ಸೊಸೆ ಕೊಡೋ ಸಂಪ್ರದಾಯವೇ ಹೊರತು ಮನೆ ಬಿಟ್ಟು ಹೊರಗೆ ಹೋಗೋ ಮಗಳಿಗಲ್ಲ ಕಳೆ ಕೊಡೋ ಪದ್ಧತಿ. ಈಗ ನೀವ್ ಹೇಳ್ತಾ ಇರೋ ನ್ಯಾಯ ಕುಟುಂಬದಲ್ಲಿ ವಂಶ ಪರಂಪರೆಯಾಗಿ ಬಂದಿರೋ ಒಡವೆಗಳ ಮಾತು. ಈಗ ಇಲ್ಲಿ ನಿಮ್ ಚರ್ಚೆಗೆ ತಗಲ್ಕೊಂಡಿರೋ ಒಡವೆಗಳು
ಪುಟ್ಟನ್ ತಾಯಿಗೆ ಅವಳ ಗಂಡ ಅತ್ತೆ ಮಾವ ಅವಳ ಮೇಲೆ ಆಸೆಯಿಂದ ಮಾಡ್ಸಾಕಿರೋದು. ಅದು ಹೇಗಿದ್ರು ತಾಯಿ ಮೇಲೆ ಪ್ರೀತಿಯಿಂದ ಹಾಕೊಳ್ಳೋ ಮಗಳದೇ ಹೊರತು ದುರ್ಬಿಡಿ ಹಾಕಿ ನೋಡಿ, ಹೊರಗಲ್ ತಿಕ್ ನೋಡಿ, ಅಂದಾಜ್ ಹಾಕಿ ನೋಡಿ ಕಟ್ಕೊಂಡು ಸುಳಿಯೋ ಸೊಸೆ ಸೋತಿದ್ದಲ್ಲ. ಅಯ್ಯೋ, ಹೀಗ್ ನೀವು ನಾವು ಕಾದಾಡಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಮನೇಲಿ ಯಜಮಾನ್ರು ತಪ್ಪರಿರೋವಾಗ ಅವ್ರು ಹೇಗೆ ಹೇಳ್ತಾರೋ ಹಾಗಾಗುತ್ತೆ. ನೀನು ಗಂಡನ ಯಜಮಾನಿಕೆ ಬೇರೆ ಬಾಕಿ ಇಟ್ಟಿದೀಯಾ ಈ ಮನೆಯಲ್ಲಿ ಅಲ್ವೇ? ನೀನು ಏನು ಮಂಗೂದಿ ತೋರ್ದಿಯೋ ಏನೋ, ನಿನ್ನ ಮಾತು ಬದಲು ಹೇಳಿದೆ ಬೆಪ್ಪ ಗೊತ್ಕೊಳ್ತಾನೆ. ನಿನ್ನ ಪಿತೂರಿಗಳು ನಿನ್ನ ಕೃತ್ರಿಮಗಳು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ನೋಡು, ನಿಮ್ಮ ಅಣ್ಣನ ಮಗಳನ್ನ ನಮ್ಮ ಕಿಟ್ಟು ತಂದ್ಕೊಂಡಿದ್ದು ನಿನ್ನ ಕೃತ್ರಿಮ ಅಂತ ನನಗೆ ಗೊತ್ತಿಲ್ವೇ? ಇಷ್ಟಕ್ಕೂ ಆ ಮದುವೆ ಈ ಮನೇಲಿ ಯಾರಿಗೂ ಇಷ್ಟವಿಲ್ಲ. ಅವಳು ತಂದ್ಕೊಳಕ್ ಇಷ್ಟವಿರ್ಲಿಲ್ವೇನೋ, ಆದ್ರೆ ಅವಳ ಜೊತೆಲಿ ಈ ಮನೆ ಭೋಗ್ಯ ಬಿಡಿಸ್ಕೊಳಕ್ಕೆ ನಮ್ಮ ಮಣ್ಣು ಕೊಟ್ಟ ಹಣ ಕುಳಗಿರ್ಲಿಲ್ವಲ್ಲ. ಈ ಮದ್ವೆ ತಾನೇ ಏನು ನಿಮಗೆ ಕೆಂಚು ಮೇಲಿರೋ ಮಮತೆ ವಿಶ್ವಾಸಗಳು ನನಗ್ ಗೊತ್ತಿಲ್ವೇ? ಈಗ ನಿಮ್ ಮಗನಿಗಿರೋ ಸಾಲ ತೀರ್ಸೋದ್ ಬೇಕಾದ ಹಣನ ನಾಗಮ್ಮ ಕೆಂಚು ಹೆಗಲ ಮೇಲೆ ಎರ್ಸಿ ಹೋರ್ಸ್ ಕಳ್ಸೋದು. ಅದಕ್ಕೆ ನಮ್ ಕೆಂಚು ಅಂತ ಅದೇ ಬಿಡ್ಗಾಸಿಲ್ದೆ ಬರೀಗ ಬೀಸ್ಕೊಂಡ್ ಆಗ ನೋಡ್ತೀನಿ ನಮ್ ಕೆಂಚು ಕುಣಿಯೋದನ್ನ. ಸರಿ, ಈ ಚಿತ್ರಾಂಗಿ ಜೊತೆ ಚರ್ಚೆ ಮಾಡೋದು ಚರ್ಮದ ಬಾಯ ಆದ್ರೂ ಸಾಲದು. ಚಿತ್ರಾಂಗಿ? ಅಯ್ಯೋ, ನಾನು ಅವಳು ಹುಚ್ಚು ಹೆದರ್ಕೊಂಡು ಬಿದ್ದಿದ್ದೀರಲ್ಲ ಈ ಹಲ್ಲು ಬಿದ್ದ ಹದ್ದುಗಳಿಗೆ. ನನ್ನನ್ನ ಹಲ್ ಬಿದ್ದದ್ದು ಯಾರನ್ನೇ ನೀನು ಹಲ್ ಬಿದ್ದದ್ದು ಅಂತಿರೋದು? ರಾಮು ಬಾರೋ, ನಾನು ಈ ಮನೇಲಿ ಇರೋದಿಲ್ಲ, ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ, ಬಾರೋ. ಏನದು ಬಂದೆ? ಬರ್ಲಿ ಬಂದೇನ್ ಕಿಸಿಯುತ್ತೋ ನೋಡೋಣ. ಏನದು ತಿರುಗಿ ಶುರು ಮಾಡ್ಬಿಟ್ರ ಜಗಳನ? ಅತ್ತೆನೋ ಸೊಸೆನೋ? ಇದೇನ್ ಮನೆನೋ ಮಾರ್ಕೆಟೋ? ಈ ನಿಮ್ ಜಗಳನ ತೀರ್ಸೋಕಾದ್ರು ಇನ್ನೊಂದು ಅವತಾರನ ಎತ್ತಬಾರ್ದೆ ನಾರಾಯಣ? ನೀನಲ್ಲ, ಹೋಗ. ಏನ್ ಜಗಳ ಇದು? ಹಲ್ಬಿದ್ದದ್ದು ಅಂತ ಯಾರನ್ನ ಅವಳು ಅಂದದ್ದು ಕೇಳು ಅವಳನ್ನ. ಪಿಶಾಚಿ ಚಿತ್ರಾಂಗಿ ಅಂತ ಅಂದಾಗಿತ್ತು ಯಾರೋ, ಅವರನ್ನೇ ನಾನು ಅಂದಿದ್ದು ಹಲ್ಲು ಬಿದ್ದ ಹದ್ದು ಅಂತ. ನೋಡ್ದ, ತಿರುಗು ನಿನ್ ಮುಂದೆನೆ ಬೈತಾ ಇದ್ದಾಳೆ. ರಾಮು, ನಾನು ಈ ಮನೇಲಿ ಇರೋದಿಲ್ಲ, ಎಲ್ಲಾದ್ರೂ ಆಳ್ವಾದ ಬಾವಿನಲ್ಲಿ ಬಿದ್ದು ಪ್ರಾಣ ಕಳ್ಕೊತೀನಿ. ದೊಡ್ಡವ್ರನ್ನ ಹಾಗೆ ಅನ್ಬೋದೇನೆ? ಏನ ದೊಡ್ಡವ್ರನ್ನ ಹಾಗೆ ಅನ್ಬೋದೇನ? ಹಾಗೆ ಅನ್ಬೋದೇನೆ ದೊಡ್ಡವ್ರನ್ನ? ಸೇರ್ಬಿಟ್ರ ನೀವು ಒಂದ್ ಕಡೆ ಬದುಕಿ, ತಾಯಿ ಮಗನು ನೆಮ್ಮದಿಯಾಗಿ ಬದುಕಿ. ನಂಗೆ ಇನ್ನೇನ್ ಕೆಲ್ಸ ಇಲ್ಲಿ? ಬೋರ ಕೆಟ್ಗೇನು ಹಾಸ್ಗೇನು ಹೊರಗ್ ಜಗಲಿ ಮೇಟು ಒಂದ್ ಚಟ್ಕ ಹೊಡ್ಕೊಂಬಾರ. ನೀನೆಲ್ಲ ಹೋಗ್ತೀಯ ನನ್ನನ್ನು ಬಿಟ್ಬಿಟ್ಟು? ಹೋಗ್ದೆ ಏನಿದೆ ರೀ? ಏನ್ ಗತಿ ಕೆಟ್ಟ ನಿಮ್ ಮನೆಗ್ ಬಂದಿದ್ದೀನಿ ತಿಳ್ಕೊಂಡಿದ್ದೀರಾ? ಹೋಗ್ತೀನಿ, ನೀವಿಬ್ರೆ ಹಾಯಾಗಿರಿ. ನೀನ್ ಯಾಕೆ ಹೋಗ್ಬೇಕೀಗ? ನಿಮ್ಮನ್ ಮದ್ವೆ ಆಗಿ ಬಂದಾಕ್ಷಣ ನಿಮ್ ಮನೆಯಲ್ಲಿರೋ ಮುದಿಗೋಬಿಗಳ ಬೈಗಳು ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಬರ್ದಿದ್ಯೇನ್ರಿ ನನ್ನ ಹಣೆನಲ್ಲಿ. ಲಾರಿ ಕೆಲಸ ಬೇರೆ ಮಾಡುತ್ತಂತೆ ಇದು, ಲಾರಿ ಕೆಲಸ. ಒಂದು ಮಾತು, ಒಂದು ಚರ್ಚೆ, ಒಂದು ವಾದ ಸಂವಾದ ಏನಾದ್ರೂ ಜರುಗ್ತು ಅಂದ್ರೆ ಮಾತೆತ್ ಕಡೆ ನ್ಯಾಯವೆತ್ ಕಡೆ ಏನು ಎತ್ತ ಅಂತ ವಿಚಾರಿಸದೆ ಕೋಣೇಶ್ವರನ ಹಾಗೆ ಕೋಣೆಗ್ ನುಗ್ಗಿ ಈ ಕಣ್ಣಿಗೆ ಕಪಾತ ತಿರ್ಲಾಟ ಕಿವಿ ಕೊಟ್ಕೊಂಡು ಮೈ ಮೇಲ್ ಬೀಳೋ ಮಂಕ್ ಮೋಸ್ತಿ ಗಂಡ್ಸ ಲಾಯರಿ ಕೆಲಸ ಬೇರೆ ಮಾಡ್ತೈತೆ, ಲಾಯರಿ ಕೆಲಸ. ನಾನು ಎಲ್ಲ ವಿಚಾರಿಸಿ ಫೈಸಲ್ ಮಾಡ್ತೇನೆ. ನಿನ್ ಕೋಪ ಸ್ವಲ್ಪ ಅಡಗಿಸ್ಕೊಳ್ಳಿ, ನಾನು ಎಲ್ಲ ವಿಚಾರಿಸ್ತೇನೆ. ತಿರುಗಿ ತಗೊಂಡಾಗ ಒಳಗಡೆ ಅದನ್ನ ಹೊರಗಿಡ ಹುಚ್ಚು. ತಗೊಂಡಾಗ ಒಳಗ ಹೊರಗಿಡ ತಗೊಂಡಾಗ ಒಳಗೆ ಒಳ್ಳೆ ಪೀಕಾಟಿ ಕಿಟ್ಕಂತಾರ. ಹೊರಗಿಟ್ರು ಜಗಳ, ಒಳಗಿಟ್ರು ಜಗಳ. ನರಸಿಂಹದೇವ್ರ ತಂಗೆ ಮುಸ್ಲಿಂ ಆಗಿತ್ತು. ಅಲ್ಲ, ನನ್ನ ಮನ್ಯಾಗ ಏನಾದ್ರ ನನ್ನ ಹೆಂಡ್ರು ನಮ್ಮ ಅವ್ರಿಗೆ ಹಿಂಗೆ ಅಂದಿದ್ರೆ ಅಪ್ಪಳಿಸ್ಬಿಡ್ತಿದ್ದೆ. ಈ ಮನೆಯಾಗ ಹಂಗಲ್ಲ, ಕಾಫಿ ಕುಡಿಯೋದು ಕಾದಾಡೋದು ಕಾಫಿ ಕುಡಿಯೋದು. ಲೇ, ನೀನ್ ಇಷ್ಟದ ಪ್ರಕಾರವೇ ಎಲ್ಲ ಫೈಸಲ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಇನ್ನೂ ಕೋಪ ಏನೇ ನಿನ್ಗೆ? ಹಾಗಾದ್ರೆ ಹೋಗಿ ವಿಚಾರಿಸಿ, ಅದೇನ್ ಫೈಸಲ್ ಮಾಡ್ತಿರೋ ನೋಡ್ಬಿಟ್ಟು ಹೋಗ್ತೇನೆ. 15 ಸರಿ. ಯಾವ ಮಾತಿನ ಮೇಲಮ್ಮ ಶುರುವಾಗಿದ್ದಿ ಜಗಳ? ಅಲ್ಲ ವಾಗ್ವಾದ, ಅಲ್ಲ ಸಂವಾದ? ನನಗೂ ಅವಳಿಗೂ ಈ ಮನೆಯಲ್ಲಿ ಯಾವ ಮಾತಿನ ಮೇಲೂ ಜಗಳ ಶುರುವಾಗೋದು. ಇವತ್ತಿನ ಕಾದಾಟ ಕೆಂಚು ಒಡವೆಗಳ ಮೇಲೆ ಬಂದದ್ದು. ಕೆಂಚು ಬಂದಾಗ ಅವಳು ಒಡವೆನ ಚಿಕ್ಕದು ಮಾಡಿಸಿ ಅವಳು ಕೈಗಿಡೋದು ಅಂತ ಅವತ್ತೇ ಒಪ್ಕೊಂಡ್ಲಿಲ್ವೇನೋ ನೀನು? ಹೌದು. ಈಗ ಕೇಳ, ಅವಳನ್ನ ಕೆಂಚು ಕೊಡೋದಾದ್ರೆ ಒಂದು ತಿರುಪ್ಲಿ ಕೂಡ ಹೊರಡೋದಿಲ್ವಂತೆ. ಪುಟ್ಟ, ನಮ್ ಪುಟ್ಟ? ನಮ್ ಪುಟ್ಟ ಹೌದು. ಆದ್ರೆ ಮರಿಬೇಡ, ನಿನ್ನ ಹೆಂಡತಿ ಅಣ್ಣನ ಮೊಮ್ಮಗಳು ಹೌದು. ಪುಟ್ಟಾಗೆ
ಅವಳು ಒಡವೆ ಅವಳ ತಾಯಿ ಒಡವೆ ಹಾಗೆ ಇಟ್ಟಿರ್ಬೇಕಂತೆ. ಇದರ ಅರ್ಥ ನಿನ್ಗೆ ಹೇಳ್ತೀನಿ ಕೇಳು ಮಗು, ಇವಳಿಗೆ ನಮ್ಮ ಕೆಂಚು ತಂದ್ಕೊಳ್ಳೋದ್ರಲ್ಲಿ ಮೊದಲೇ ಇಷ್ಟವಿಲ್ಲ. ಈ ಒಡವೆನು ಈ ಮನೇನು ನುಂಗ್ಕೊಂಡು ಹೋಗ್ಬೇಕು ಅಂತ ಬಂದಿರೋ ಮಾರಿ ಇವಳು. ನಾನು ಇವತ್ತಿದ್ದು ನಾಳೆ ಸಾಯೋ ಮುದುಕಿ, ಭದ್ರ ಭದ್ರ ಭದ್ರ. ಇವಳು ನಮ್ಮ ಕುಟುಂಬಕ್ಕೆ ಕಿಚ್ಚು ಹಚ್ಚಿಬಿಟ್ಟು ಹೋಗ್ಬೇಕು ಅಂತ ಬಂದಿರೋ ಕುಲ್ಗಳಜ್ಜಿ, ಜೋಕೆ ಜೋಕೆ ಜೋಕೆ. ನೋಡು, ನಿನ್ನ ಗಂಡಸ್ತನ ಏನಾದರೂ ಅಲ್ಪ ಸ್ವಲ್ಪ ಬಾಕಿ ಉಳಿಸಿದೋ ಪಕ್ಷದಲ್ಲಿ ಆ ಒಡವೆಗಳನ್ನ ಹೊರಗೆ ತೆಗೆದು ಕೆಂಚು ಕೈ ಇಟ್ಟು ಆಮೇಲೆ ಹೇಳಿ ಊಟಕ್ಕೆ. ಓ ಮೈ ಗಾಡ್, ದಿಸ್ ಇಸ್ ವೆರಿ ಸೀರಿಯಸ್. ಸರಿ, ಇವ್ರ ಮೈಗಾಡು ಮುಖ ಸಪ್ಪಗ್ ಮಾಡ್ಕೊಂಡು ಸೀರಿಯಸ್ ಅನ್ನೋ ಸೂಚನೆ ನನಗೆ ಗೊತ್ತಿಲ್ವೇ? ಸೇರ್ಬಿಟ್ರೆ ಅದ್ ಕಡೆ ಬಾಬಾ ಹಣ ಒಡವೆಗಳಿರ್ಲಿ, ಒಂದು ಕಾಸು ಒಂದು ಬಿಡುಗಾಸಿನ ಲಾಭ ಎತ್ ಕಡೆನೋ ಅದ್ ಕಡೆದೇ ಸೇರ್ಬಿಡೋದು. ಮಾನ ಮರ್ಯಾದೆ ಮತ ಕೂಡ ಬಿಟ್ಬಿಟ್ಟು. ಅಲ್ಲ, ಈಗ ಈ ಮುದ್ಕಿ ಮಾತು ಕೇಳಿಕೊಂಡು ಪೆಟ್ಟಿಗೆಯಿಂದ ಒಡವೆಗಳನ್ನ ಹೊರಗೆ ತೆಗಿ ಅಂದ್ರೆ ಏನ್ ಮಾಡೋದು? ಸರಿ, ನಾನು ಒಡೆ ತೆಗೆದು ತಿನ್ಬಿಟ್ಟಿದ್ರೆ ತಿರುಗಿ ಬರ್ತಾರೆ. ಅದಕ್ಕೆ ಏನು ಅಂದ್ರೆ, ಇಲ್ಲಿ ಬನ್ನಿ ಸ್ವಲ್ಪ. ಏನು ಏನು ಯಾರು ಬೆದರಿಸ್ತಾ ಇದ್ದೀರಾ? ನನ್ ಹುಚ್ಚೇನ್ ತಿಳ್ಕೊಂಡಿದ್ದೀರಾ? ಇಲ್ಲ ನೀವು ಹುಚ್ಚ ಅಲ್ಲ ಅಂದ್ರೆ ಈಗ ಈ ಮನೆಗೆ ನೀವು ನಾನು ಶಾಶ್ವತನೋ, ಇಲ್ಲ ಇವತ್ತಿನ ನಾಳೆ ಸಾಯೋ ಮುದುಕಿ ನಾನು ಅಂತ ತಾನೇ ಒಪ್ಕೊಳ್ಳೋ ಆ ಮುದುಕಿ ಶಾಶ್ವತನೋ? ಅಲ್ಲ ಅಂದ್ರೆ ಈಗೇನ್ ನಿಮ್ನಾಗತ್ತೆ ಗತಿ ಕೆಟ್ಟಿರೋದು? ಅವ್ರ ಕೆಂಚು ಒಡವೆ ಯೋಚನೆ ನಾವು ಮಾಡ್ಬೇಕಾಗಿರೋದಕ್ಕೆ. ಇಲ್ಲಿರೋ ಕಾಲ್ ಕತ್ರಿ ಬಾವ್ಲಿ, ಅರ್ಧ ಅಂದಿಲು, ಮುಕ್ಕಾಲ್ ಮುಕ್ತಿ ನಾವೇ ಹಾಕೋತೀವಿ ಅಂದ್ರೆ ನಿಮ್ ಇಷ್ಟದ ಪ್ರಕಾರ ಹಾಕೊಳ್ಳಿ ಒಡವೆಗಳನ್ನ ಅಂತ ಕೋಪಿಸ್ಕೊಂಡು ಸುಮ್ಮನೆ ಇಟ್ಬಿಡ್ತಾಳೆ ಅಲ್ವಾ? ಹೇಗೂನು ಲಕ್ಷಾಧಿಕಾರಿ ಅವಳು ಮುದ್ಮಗು ಕೆಂಚು, ಅವ್ರ ಮನೆ ಕೊರೆ ಮದ್ವೆ ಇದು. ಹೇಗೂನು ಅವಳು ಕೆಂಚು ಮುಖ ಮೈ ಕೈ ತುಂಬೋ ಒಡವೆಗಳನ್ನ ಹೊರಸ್ ಕಳಿಸ್ತಾಳೆ. ಈಗ ನಮ್ಮ ಮನೇಲಿರೋ ಒಡವೆನೋ ಅಷ್ಟರಲ್ಲೇ ಇದೆ. ಪುಟ್ಟನ್ ತಾಯಿದು ಅವಳಿಗೆ ಅಂತ ಇಟ್ಟಿದೀವಿ ಅಂದ್ರೆ ಈಗ ನಮ್ಗೆ ಸದ್ಯಕ್ಕೆ ಹೊಸ ಒಡವೆ ಮಾಡ್ಸಕ್ಕೆ ಎಲ್ಲಾಗತ್ತೆ? ಸಾಲ ಇದೆ ಮೈ ತುಂಬ. ಅದಕ್ಕೆ ನಮ್ಗೆ ಆ ಒಡವೆಗಳು ಆಯ್ತು, ನಮ್ಮ ಮನೇಲಿರೋ ಒಡವೆಗಳು ಆಯ್ತು. ಹೀಗೆ ನಮ್ಮನೆಗೆ ಒಂದಕ್ಕೆ 2 ಸೆಟ್ ಒಡವೆ ಇದ್ರೆ ಒಗರೇನು? ಮುಂದಕ್ಕೆ ಯಾವ್ದು ಲಾಭ ಅಂತ ಮುಂದೆ ಯೋಚನೆ ಇಲ್ಲದೆ ಮಾತಾಡೋ ಮುದಿಗೂಬೆಗಳ ಮಾತು ಕೇಳ್ಕೊಂಡು ನಿಂತಿದ್ದೀರಲ್ಲ, ನಾನು ಒಬ್ಬ ಗಂಡ್ಸು ಅಂತ. ಅದಲ್ವೇ ನಂಗೆ ಆಶ್ಚರ್ಯ. 2 sets of jewels. ನಿನ್ನ ಲಾಜಿಕ್ ಕೋಜೆಂಟ್ ಆಗಿದೆಯಾ? ಕೋಜೆಂಟೋ ಗೀಜೆಂಟೋ ಅದಿಲ್ಲಿ ಹೇಳಿ ಏನ್ ಪ್ರಯೋಜನ? ಅಲ್ಲಿ ಹೋಗಿ ಹೆದರದೆ ಹೇಳಿ. ಮಾತು ಚರ್ಚೆ ಇಷ್ಟಕ್ಕೆ ಸಾಕು, ಜಾಸ್ತಿ ಮಾತಾಡಿದ್ರೆ ಆಕೆ ಮೈಗಾಗೋದಿಲ್ಲ ಅಂತ ಹೋಗಿ ಹೇಳಿ. ಹೋಗಿ ಅಂದ್ರೆ ಅವನು ಕೋಪದಲ್ಲಿದ್ದಾಳಿಗೆ. ನೀ ಸ್ವಲ್ಪ ನಿನ್ನ ಕೋಪನ ಅಡಗಿಸ್ಕೊಳ್ಳೆ. ನಾನು ಎಲ್ಲ ವಿಚಾರಿಸಿ ಫೈಸಲ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಇರು. ಅಲ್ಲ, ಈಗ ಈಗಲಾದ್ರೂ ನಿನ್ನ ಟ್ರಂಕು ಹಾಸಿಗೆ ಒಳಗಡೆ ಹೋಗ್ಬೋದೇನೆ? ತಗೊಂಡೋಗ. ಏನ್ರಿ? ತಗೊಂಡು ಹೋಗೋ ತಿರುಗೊಳಗೆ. ಈ ಮನೆ ಚೀಪ್ ಕೋರ್ಟ್ ಹೇಳಗಂಟ ಒಂದ್ ಹೆಜ್ಜೆದು ಕದ್ಲಕ್ಕಾಗಕ್ಕಿಲ್ಲ. ಈಗ ಅಮ್ಮನ್ನು ವಿಚಾರಿಸೋದು ಹೇಗೆ? ಸರಿ, ಗೊತ್ತೇ ಇದೆ. ಲಾಸ್ಟ್ ರಿಸೋರ್ಸು ರಿಲಿಜನ್ನು, ಫಿಲಾಸಫಿ, ಗುಡ್ ಓಲ್ಡ್ ಪ್ರಾಕ್ಟಿಟ್ಯೂಡ್ಸ್. ಅಮ್ಮ, ಈ ಪ್ರಪಂಚದಲ್ಲಿರುವ ಸಮಸ್ತ ಚರಾಚರ ವಸ್ತುಗಳು ನಶ್ವರವಾಗಿರುವಾಗ ಈ ಕೇವಲ ರಕ್ತ ಮಾಂಸವಯವಾದ ಈ ಮನುಷ್ಯ ದೇಹ ಎಂಬ ಮೃತ್ಪಿಂಡದಲ್ಲಿ ಸ್ಥಿರಾಭಿಮಾನನಿಟ್ಕೊಂಡು ಹೀಗೆ ಮನೆ ಬಾಗ್ಲು ಒಡವೆ ಯಜಮಾನಿಕೆ ಬಿಡುಗಾಸು ಅಂತ ವಯಸ್ಕರು ಜ್ಞಾನಿಗಳು ಆದ ನಾವು ಮಕ್ಕಳ ಹಾಗೆ ಬಡ್ದಾಡೋದು ಉಚಿತವೇನಮ್ಮ? ಈಗೇನ್ ಬಂತು ಈಗ? ಏನೋ ಆ ಸರ್ವಲೋಕನಾಥ ಕೊಟ್ಟು ಅಲ್ಪ ಸ್ವಲ್ಪ ವಯಸ್ಸನ್ನ ಭಗವದ್ ಧ್ಯಾನದಲ್ಲಿ ಕಳೆದು ಆ ಜಗದೀಶನ ಪಾದಾರವಿಂದಗಳನ್ನ ಹೊತ್ತಿ ಸಾಹಿತ್ಯನ ಹುಡ್ಕೊಂಡು ನಮ್ಮಗಳಿಗೆ ಈ ಐಹಿಕ ವಿಷಯಗಳನ್ನ ತಲೆಗೆ ಹಚ್ಕೊಳ್ಳಕ್ಕೆ ಬಿಡುವಿದೆಯೇನಮ್ಮ? ಬಿಡುವು ನೀ ಸೂರಾಯ್ತು. ಅಲ್ಲೋ ಮಗು, ನೀನು ಒಂದು ಕ್ಷಣಕ್ಕೆ ಮುಂಚೆ ಹೋದ ಆರ್ಬಿಟ್ವೇನು ಅಡ್ಡಾಸುವೇನು, ಈಗ ನೀನು ಬೆಕ್ಕಿನ ಪಿಳ್ಳೆ ಕಣ್ಕಂಡು ಬಿಡ್ತಾ ಬೆಬ್ಬೆ ಅಂತಿರೋದೇನು? ಅಲ್ವೋ, ನಿನ್ನನ್ನು ಈ ತತ್ವ ತಿಳಿಸ್ಬಿಟ್ಲು ಆ ತಾಕಿ ಹೇಳ್ಬಿಡು. ಅವಳು ಹೇಳ್ಕೊಟ್ಟಿರೋ ಬಾಕಿ ಪುರಾಣ ಎಲ್ಲ ಒಪ್ಪತ್ಕೊಡಿದ್ಲಿ. ಇದೆಲ್ಲ ಯಾರು ಏನು ಹೇಳ್ಕೊಡೋದಮ್ಮ? ಇದೆಲ್ಲ ಆ ಕಪಟ ನಾಟಕ ಸೂತ್ರಧಾರನ ಲೀಲೆಗಳಮ್ಮ. ಏನಂದೆ? ಆ ಕಪಟ ನಾಟಕ ಸೂತ್ರಧಾರನ ಲೀಲೆಗಳಮ್ಮ. ಸುಮ್ಮನಿರೋ ಮಗು,
ನೋಡೋ, ಯಾವ ನಾಟಕದ ಕಂಪನಿ ಸೂತ್ರಧಾರಂದು ಅಲ್ಲ, ಅಲ್ಲಿ ನಿಂತಿದ್ದಾರೆ ನಿನಗೆ ಹೀಗೆ ಈ ರಬ್ಬರ್ ಚೆಂಡಿನಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಕ್ ಕುಣಿಸ್ತಾ ಇರೋ ಲೀಲೆಗಳೆಲ್ಲ ಅಲ್ಲಿ ಲಂಕಣಿದು. ಇನ್ನೇನು ಗೋಳಾಡಿ ಏನು ಪ್ರಯೋಜನ? ಯಾವತ್ತಿದ್ದು ಆ ಹಿಡಿಂಬಿ ಹಿಡಿದಿದ್ದೇ ಆಟ. ಚೆನ್ನಾಯ್ತು. ದಾಸರು ದುಡ್ಡು ದಕ್ಷಿಣೆ ಕೊಟ್ಟು ಪುರಾಣ ಕೇಳಿದಕ್ಕೆ ಉಪಯೋಗವಾದ್ರೂ ಇದೆಯಲ್ಲ, ತಾಟ್ಕಿ ಲಂಕಿಣಿ ಹಿಡಿಂಬಿ. ಇನ್ನೇನು ಪುರಾಣದಲ್ಲಿ ಪೂತ್ನಿ ಒಬ್ಳೇ ಬಾಕಿ, ಅದನ್ನೂ ಹೊಂದಿಸ್ಬಿಡ್ತಾಳೆ ಈ ಮುದ್ಕಿ. ಅಪ್ಪಪ್ಪಪ್ಪಪ್ಪ, ಏನ್ ಬಾಯಿ ಅಂದ್ರೆ ಬರೋ ಕೊತ್ತಲ್ಲಿ ಹಾಗೆ ಮುಂದೆ ನಿನ್ ಧರ್ಮಕ್ಕೆ ಸುಮ್ಮನಿರೆ. ಅಮ್ಮ ಅದಕ್ಕೆ ಬಂದಿದ್ದಾರೆ. ಅಮ್ಮ, ಇದೆಲ್ಲ ಭಗವನ್ನ ಮಧು. ನಿನಗೆ ಕಣ್ಣಿಗೆ ಮಣ್ತೂರಿ ಮಂಕ್ ಮುಚ್ಚಿರೋ ಮಾಯಾವಧುನ ಅಲ್ಲೆಲ್ಲಿ ತೋರಿಸ್ತೀಯೋ ಅಲ್ಲೆಲ್ಲೂ ಇಲ್ಲ. ಇಲ್ಲಿ ನಿಂತಿದ್ದಾಳೆ ನೋಡಿ ಮಾರಿ, ಅವಳು ನಿನ್ನ ಸಂಸಾರಕ್ಕೆ ಗೋಜಿಗೆ ಬಂದರೆ ಕೇಳು, ನಿನ್ನ ಸಂಸಾರಕ್ಕೆ ಯೋಚನೆಯೇ ಬರೋದಿಲ್ಲ, ಗೋಜಿಗೆ ಬರೋದಿಲ್ಲ ಕಣೋ. ನಾನು ಯಜಮಾನರಿದ್ದಾರೆ ಮನೆಯಲ್ಲಿ, ಯಾರೋ ಬಡ್ಕೋತಾ ಇದ್ದಾರೆ, ಯಜಮಾನರಿದ್ದಾರೆ. ಯಾರೋ ಬಂದಾಗಿದೆ. ಇನ್ನಿ ಪ್ರಲಾಪ ಸಾಕು ಅಡಗಿಸ್ಕೊಂಡಿ ಅಂದ್ರೆ ಬಂದವ್ರು ಏನ್ ತಿಳ್ಕೊಂಡಾರೋ, ಯಾರಾದ್ರೂ ಸತ್ರು ಅನ್ಕೊಂಡಾರೋ? ತನ್ನಿ ಮನೇಲಿ ಎಲ್ಲರೂ ಸತ್ರ ಹಾಗೇನೆ. ರಾಮಣ್ಣವರಿದ್ದಾರೆ ಯಜಮಾನರು, ಯಜಮಾನರಿದ್ದಾರೆ ರಾಮಣ್ಣವರು. ಯಾರೋ ಬಡ್ಕೋತಿದ್ದಾನ ಆಚೆ ಕಡೆ. ಮನೆಗೆ ಯಜಮಾನ್ರಿದಾರಿಯೇ ದೊಡ್ಡವರು ಅಂತ, ಅವನಿಗೆ ಮನೆ ಗುಟ್ಟು ಗೊತ್ತಿಲ್ಲ. ರಾಮಣ್ಣವರೇ ಯಜಮಾನ್ರು ಅಂತ ತಿಳ್ಕೊಂಡಿದ್ದಾನೆ ಮೂಡ. ಮಗು, ಇವಳನ್ನು ಕರ್ಕೊಂಡು ಹೋಗಿ ಆಫೀಸ್ ರೂಮ್ನಲ್ಲಿ ಕೂಡಿಸಿ, ನಿನ್ನ ಮೀಸೆಯನ್ನು ಬೋಳಿಸಿ, ಅವಳು ತುಟಿಗೆ ತಗಲಿಸಿ ತೋರಿಸು ಯಜಮಾನರು ಯಾರು ಅಂತ. ಮೂಡ ಮೂಡ. ಎಲ್ಲ ಕಲಾಭಿಮಾನಿಗಳಿಗೆ ಹೊಸಬರು ರಂಗ ತಂಡದ 16ನೇ ವಾರ್ಷಿಕೋತ್ಸವದ 2ನೆಯ ನಾಟಕಕ್ಕೆ ಸಂಜೆಯ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಾವು ನೋಡಿ ಆನಂದಿಸಿದಿರಿ. ಇನ್ನು ಕೇವಲ 2 ನಿಮಿಷ ನಮ್ಮ ಪಾತ್ರಧಾರಿಗಳ ಪರಿಚಯವನ್ನು ಮಾಡಿಸಿಕೊಡ್ತೇನೆ. ಕೈಲಾಸಂ ಅವರು 90 ವರ್ಷಗಳ ಹಿಂದೆ ಬರೆದಂತಹ ನಾಟಕವನ್ನು ಇವತ್ತು ಎಷ್ಟು ಪ್ರಚಲಿತ ಹೇಳೋದು ತಮಗೆಲ್ಲ ಗೊತ್ತಾಯಿತು. ಈ ನಾಟಕದಲ್ಲಿ ರಾಮಣ್ಣನಾಗಿ KS ಮಂಜುನಾಥ್, ವೆಂಕಮ್ಮನ ಪಾತ್ರದಲ್ಲಿ ಶ್ರೀಮತಿ ಸರಸ್ವತಿ, ಸುಬ್ಬಮ್ಮನ ಪಾತ್ರದಲ್ಲಿ KN ಅಶ್ವತ್ಥನಾರಾಯಣ ರಾವ್, ಬೋರನಾಗಿ JV ಚಂದ್ರಶೇಖರ್, ರಾಯರು RS ಜಯಶಂಕರ್, ಅಯ್ಯರ್ K ಪ್ರಭಾಕರ್ ಬಾಬು, ಅಯ್ಯಂಗಾರ್ BB ರಾಮದಾಸ್, ಸಂಗೀತ ಆಲೆಮನೆ ಸುಂದರಮೂರ್ತಿ ಎಲ್ಲಿದ್ದಾರೆ, ಪ್ರಸಾದನ ಹರೀಶ್, ಬೆಳಕು ಪುಟ್ಟಯ್ಯ. ಈ ನಾಟಕಕ್ಕೆ ನೆರವು ನೀಡಿದವರು AP ರಾಮಕೃಷ್ಣ, H ರಾಜ್ಕುಮಾರ್, BC ವಿಜಯಕುಮಾರ್, ಈಶ್ವರ್ ಚುಳುಕಿ. ಈ ನಾಟಕದಲ್ಲಿ ನಾರಾಯಣನ ಪಾತ್ರ ಹಾಗೂ ಸಾವಿತ್ರಮ್ಮನ ಪಾತ್ರದಲ್ಲಿ ಅಭಿನಯಿಸಿದವನು ನಾನು, ಬನವಾಸಿ ಕೃಷ್ಣಮೂರ್ತಿ. ಈ ನಾಟಕವನ್ನು ನಿರ್ದೇಶಿಸಿದವರು K ಪ್ರಭಾಕರ್ ಬಾಬು. ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಸಬರು ರಂಗ ತಂಡದ ಪರವಾಗಿ ಶುಭರಾತ್ರಿ. ಇದೇ ಥರ ಪ್ರೋತ್ಸಾಹ ಅನವರತವಾಗಿರಲಿ. ನಮಸ್ಕಾರ. ಮಹಾಜನಗಳೇ, ಕಲಾಭಿಮಾನಿಗಳೇ, ಹೊಸಬರು ರಂಗ ತಂಡ 2 ಹಳೆಯ ನಾಟಕಗಳನ್ನು ಆಡಿದ್ದೀವಿ. ಇವತ್ತು ಆಡಿದ ನಾಟಕ 92 ವರ್ಷಗಳ ಹಿಂದೆ ಬರ್ತದೆ. ನಿನ್ನೆ ಪತಿತೋದ್ಧಾರಕ ಬಸವೇಶ್ವರ ನಾಟಕ ಆಡಿದ್ವಿ, ಅದು 46 ವರ್ಷಗಳ ಹಿಂದೆ ಬರೆದಿದ್ದು. ನಿನ್ನೆಯೂ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಇವತ್ತು ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇದಕ್ಕಾಗಿ ನಾವು ನಿಮಗೆ ಆಭಾರಿಗಳಾಗಿದ್ದೇವೆ.